ಅದೇ ಸರ್, ಪ್ರೀತಿ ಮಾಡುವಾಗ ಲೈಕ್ ಸಾವಿರಾರು ಕನಸುಗಳನ್ನ ಕಟ್ಕೋತೀವಿ. ಮೇಡಮ್, ಕನಸು ಎಲ್ಲರಿಗೂ ಬೀಳುತ್ತೆ. ಕೆಲವ್ರಿಗೆ ಮಾತ್ರ ಆ ಕನಸು ಎಚ್ಚರ ಆಗೋದು, ಎದ್ ನಿಲ್ಲದು. ಬಟ್ ನಂದಿನ್ನೂ ತಟಸ್ಥವಾಗೇ ಇದೆ. ನಾನಾ ಕನಸು ಕಂಡುಬಿಟ್ಟಿದ್ದೆ ಅವಳ ಜೊತೆ. ನಾನು ಆ ತೀವ್ರತೆ ಅರ್ಥ ಆಗಬೇಕು. ಅರೇಂಜ್ ಮ್ಯಾರೇಜ್ ಅಲ್ಲಿ ನಿಮ್ಗೆ ನಂಬಿಕೆ ಇಲ್ವಾ ಸರ್? 8 ವರ್ಷ ಪ್ರೀತಿ ಮಾಡಿ ಇದ್ದವ್ರೆ ಅರ್ಥ ಮಾಡ್ಕೊಳ್ದೆ ಬೇರೆ ಆಗಿರೋ ನೋಡಿ. ಇನ್ನು ಒನ್ ಗ್ಲಾನ್ಸ್ ಅಲ್ಲಿ ಹಿಂಗ್ ನೋಡಿ ಹಿರಿಕರು ಕೂತಿದ್ದಾರೆ, ಓಕೆನಾ, 1 ಅವರ್ ಮಾತುಕತೆ ಎಲ್ಲ ಆಡಿ ಅದ್ಯಾವ ನಂಬಿಕೆ ಮೇಲೆ ಮದ್ವೆ ಆಗ್ತೀರಾ? ಪಗ್ಮಾರ್ಕ್ಸ್ ಎಲ್ಲ ಇರುತ್ತೆ, ನೋಡ್ಕೊಂಡು ಹೋಗ್ಬೋದು ಅಂತ. ಸುಮಾರು ಎಷ್ಟು ಒಂದು ಹುಲಿ ನೋಡೋದಕ್ಕೆ ಎಷ್ಟೊತ್ತು ಕಾದಿದ್ದೀರಾ ಸರ್ ನೀವು? ಫಸ್ಟ್ ಸಫಾರಿ ಹೋದಾಗ ಸಿಕ್ಕಿಲ್ಲ, ನಿರಾಸೆ ಆಯ್ತು. ಆಕ್ಚುಲಿ ಜೇಲರ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ 3 ಸಫಾರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕರ್ಕೊಂಡು ಹೋಗ್ತಾರೆ. 2 ಸಫಾರಿ ಆಗಿಲ್ಲ, ನಿರಾಸೆ ಆಯ್ತು. ಸಂಜೆ ಲಾಸ್ಟ್ ಟ್ರೈ ನೋಡೋಣ. ಡ್ರೈವರ್ಗೆ, ಅಣ್ಣ ದಯವಿಟ್ಟು ಅಣ್ಣ ಪ್ಲೀಸ್ ಅಣ್ಣ, ಹಂಗ ಹುಲಿ ತೋರ್ಸೋಣ. ನನಗೆ ಒಂದು ಹೇಳ್ತೀನಲ್ಲ ಮೇಡಮ್, ಎಲ್ಲ ಭಯ ನನಗೆ ಏನಕ್ಕೆ ಭಯ ಅಂತ ಗೊತ್ತಿಲ್ಲ. ನನಗೆ ನಿಮ್ಗಳ ಮಧ್ಯೆ ಆದಾಗ ನನಗೆ ಭಯ ಆಗುತ್ತಪ್ಪ. ನಾನು ಆನೆಸ್ಟ್ ಆಗಿ ಹೇಳ್ತಿರೋದು, ನನಗೆ ಆಂಗ್ಸೈಟಿ ಹೇಳಿದ್ನಲ್ಲ, ಜನ ಇದ್ದಾರೆ ಅಂದ್ರೆ ಇವು ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ಆಚೆ ಹೋಗ್ತೀನಿ ನಾನು. ಅದೇ ಸರ್, ಪ್ರೀತಿ ಮಾಡುವಾಗ ಲೈಕ್ ಸಾವಿರಾರು ಕನಸುಗಳನ್ನ ಕಟ್ಕೋತೀವಿ. ಆ್ಯಂಡ್ ವಿಲ್ ಗೆಟ್ ಇನ್ ಟು ಇಮ್ಯಾಜಿನರಿ ಲೈಫ್, ಎಲ್ಲಿ ನಮ್ಮ ಪಾರ್ಟ್ನರ್ ಜೊತೆ ಇದೇ ರೀತಿ ಮಾತಾಡಬೇಕು, ಹಿಂಗೆ ಇರಬೇಕು ಅಂತ. ಲೈಕ್ ನೀವು ಆ ಒಂದು ಸ್ಟೇಜಲ್ಲಿ ಹೆಂಗೆ ಏನೇನು ಯೋಚನೆಗಳು ಮಾಡಿದ್ರಿ ಸರ್? ಮೇಡಮ್, ಕನಸು ಎಲ್ಲರಿಗೂ ಬೀಳುತ್ತೆ. ಕೆಲವ್ರಿಗೆ ಮಾತ್ರ ಆ ಕನಸು ಎಚ್ಚರ ಆಗೋದು, ಎದ್ ನಿಲ್ಲದು. ಬಟ್ ನಂದಿನ್ನೂ ತಟಸ್ಥವಾಗೇ ಇದೆ. ನಾನಾ ಕನಸು ಕಂಡುಬಿಟ್ಟಿದ್ದೆ ಅವಳ ಜೊತೆ. ನಾನು ಅದನ್ನ ಈಗಲೂ ಸಹ ಹೇಳ್ತಾ ಇರ್ತೀನಿ ಅವಳಿಗೆ. ಆ ತೀವ್ರತೆ ಅರ್ಥ ಆಗಬೇಕು. ಅಲ್ಲ, ಇಷ್ಟು ವರ್ಷ ಯಾವ ಹುಡುಗ ಕಾಯ್ತಾನೆ? ಆಪ್ಷನ್ ಸಿಕ್ಕಾಬಿಟ್ಟು ಇರ್ಬೋದು ನನಗೀಗ. ಅವ್ನು ಹೋಗದೆ ನನಗೆ ಕಾಯ್ತವನಲ್ಲ ಅಂದರೆ ಅದು ಏನಕ್ಕೆ ಕೆಲವು ಹೆಣ್ಮಕ್ಳಿಗೆ ಅರ್ಥ ಆಗಲ್ಲ. ಸೈಲೆನ್ಸ್ ಎವ್ರಿಥಿಂಗ್ ಸರ್. ಸೈಲೆನ್ಸ್ ಅಲ್ಲೇ ಉತ್ತರ ಇದೆ. ಲೈಕ್ ಅಂದರೆ ಇವತ್ತು ನೀವು ನಕ್ಕೊಂಡು ಹೇಳ್ತಿರ್ಬೋದು, ಬಟ್ ಆ ಫೇಸ್ ಆಫ್ ಲೈಫ್ನ ನೀವೇ ಅನುಭವಿಸಿರ್ತೀರ, ಯಾರೇ ಆಗಲಿ. ಅದೇ ಅವಳಿಗೆ ಯಾವಾಗ ಹೇಳುವೆ, ನನ್ನ ಇನ್ನಷ್ಟು ಅಳಿಸಿರೋದು, ನನಗೆ ನಿನ್ನಷ್ಟು ಬೇಜಾರು ಮಾಡಿರೋದು, ನನ್ನ ಇನ್ನಷ್ಟು ಪ್ರೀತಿ ಕೊಡೋರು ಯಾರೂ ಇಲ್ಲ ಕಣೆ. ನೀನು ಹೆಂಗೆ ಇರು, ಏನೇ ಇರು, ನನಗೆ ನೀನು ಬೇಕು ಅಷ್ಟೇ. ನನಗೆ ಬೇರೆ ಇನ್ನೊಬ್ಬಳನ್ನ ಪ್ರೀತಿ ಮಾಡಿ ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ವರ್ಷ ಹಿಡಿದೋಗುತ್ತೆ. ವೇವ್ ಲೆಂತ್ ಮ್ಯಾಚ್ ಆಗದಿದ್ದಾಗ ಬಿಟ್ಟು ಹೋದಾಗ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಬ್ಳು ಹೋದ್ಲ, ಇನ್ನೊಬ್ಳು ಅದಲ್ಲ. ನಂದು ಹೇಳಿದಲ್ಲ, ನಂದು ಪ್ರಾಣಿ ಪ್ರೀತಿ, ತೋಳ ಆಗಿರ್ಬೋದು, ಸ್ವಾನ್ ಆಗಿರ್ಬೋದು, ಸಾಯೋವರೆಗೂ ಒಂದೇ ಸಂಗಾತಿ ಹೇಗೋ ನಾನು ಹಾಗೆ. ಈ ಜನ್ಮಕ್ಕೆ ಇವಳು ಸಾಕು, ನನಗೆ ಬೇರೆ ಯಾರು ಬೇಡ ಅಷ್ಟೇ ಅಂದ್ಕೊಂಡು ಇದೀನಿ ನಾನು. ಆ ಫೇಸಲ್ಲಿ ಇದೀನಿ ನಾನು. ಅರೇಂಜ್ ಮ್ಯಾರೇಜಲ್ಲಿ ನಿಮಗೆ ನಂಬಿಕೆ ಇಲ್ವಾ ಸರ್? ಅಲ್ಲ, 8 ವರ್ಷ ಪ್ರೀತಿ ಮಾಡಿ ಇದ್ದವ್ರೆ ಅರ್ಥ ಮಾಡ್ಕೊಳ್ದೆ ಬೇರೆ ಆಗಿರೋ ನೋಡಿದ್ದೀನಿ. ಇನ್ನು ಒನ್ ಗ್ಲಾನ್ಸ್ ಅಲ್ಲಿ ಹಿಂಗೆ ನೋಡಿ ಹಿರಿಕರು ಕೂತಿದ್ದಾರೆ, ಓಕೆನಾ, 1 ಅವರ್ ಮಾತುಕತೆ ಎಲ್ಲ ಆಡಿ ಅದ್ಯಾವ ನಂಬಿಕೆ ಮೇಲೆ ಮದುವೆ ಆಗ್ತೀರಾ? ಅಲ್ಲ ಸರ್, ನಾವುಗಳು ನೋಡಿರೋ ಪ್ರೀತಿ ಎಲ್ಲ ನಮ್ಮ ಅಪ್ಪ ಅಮ್ಮನ ಪ್ರೀತಿ, ಅದೆಲ್ಲ ಅರೇಂಜ್ ಮ್ಯಾರೇಜು. ನಮ್ಮಪ್ಪ ಎಷ್ಟೇ ತೊಂದರೆ ಮಾಡಲಿ, ಎಷ್ಟೇ ಕೆಟ್ಟ ಮನುಷ್ಯ ಆಗಲಿ, ಏನೇ ಆಗಲಿ, ನಮ್ಮಮ್ಮ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅಂದರೆ ಆ ಥರ ಪ್ರೀತಿ ಇವಾಗಿಲ್ಲ, ಬಟ್ ಸ್ಟಿಲ್ ಅವ್ರ ಪ್ರೀತಿ ನೋಡಿ ನಾವು ಕಲಿಬೇಕು. ಆ ಥರದ್ದಿದೆ, ಬಟ್ ಅಲ್ಲಲ್ಲಿ ಬೆರಳೆಣಿಕೆ ಹೇಳ್ದಂಗೆ ಹುಡ್ಕತ್ ಕಷ್ಟ ಕಂಡ್ರಿ. ನಾವು 90s ಕಿಡ್ಸ್ ಆಗಿರೋದ್ರಿಂದ ಬಹಳಷ್ಟು ಜನ ಮದುವೆ ಅನ್ನೋದಕ್ಕೆ ಕಾನ್ಸೆಪ್ಟ್ ಮನೇಲಿ ಎತ್ತಿದಾಗ ಮುಂಚೆ ಒಂದು ಟೈಮ್ ಇತ್ತು, ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕಪ್ಪ, ಒಳ್ಳೆ ಎಳೆಯ ಸಿಗಬೇಕು ಅಂತ. ಈಗ ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕೆ ಹೆಣ್ಮಕ್ಳು ಡಿಮ್ಯಾಂಡ್ಸ್ ಆಗಿದೆ. ಅದು ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ, ಯಾಕಾದ್ರೂ ಅದನ್ನ ಮದುವೆ ಅನ್ನೋ ಥರ. ಹಿಂಗೆ ಇದ್ಬಿಡು ಅಂತ ಹೇಳ್ತಾರಲ್ಲ ಸರ್. ಅದು ನನ್ನ ಕಂಡ ವಿಷಯ ಹೊಟ್ಟೆ ಉರಿ. ಏನು ನಿನ್ನ ಥರ ಜೀವನ ನನಗಿಲ್ವಲ್ಲೋ ಅಂತ. ಅಪ್ಪ ಯಾರಿಗೂ ಲಾಕ್ ಆಗಿ ನೀನ ಯಾಕೆ ಹೋಗಿ ಸುಳಿಗೆ ಬಿದ್ದೆ. ಇಲ್ಲ, ಒಂದಷ್ಟು ಜನ ಮದುವೆ ಆಗದಿರೋಂಥ ಸ್ನೇಹಿತರಿಗೆ ಹೇಳೋ ಕಿವಿ ಮಾತು ಅಂದರೆ, ಖುಷಿಯಾಗಿದೆಯಾ, ಆಗಬೇಡ, ಹಂಗೂ ಆಗಲೇಬೇಕಾ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಸಂಗಾತಿ ಸಿಕ್ಕರೆ ಖಂಡಿತ ಆಗು, ಇಲ್ವಾ ಹಿಂಗೆ ಇದ್ಬಿಡು. ನಾನಿದ್ದೀನಲ್ಲ ಬೆಸ್ಟ್ ಎಕ್ಸಾಂಪಲ್ಲು. ಮನೆಯವರು ಟಾರ್ಚರು ಹಂಗೆ ಹಿಂಗೆ ಅಂದ್ಕೊಂಡು, ಅರೆ ಏನು ಟಾರ್ಚರು, ವಯಸ್ಸಾಗ್ತಿದ್ದೆ ಮದುವೆ ಆಗು ಅಂತಾರೆ. ಓಕೆ ಗುರು, ಮದುವೆ ಆಗ್ತಿ ವಯಸ್ಸಾಗ ನಿಂತೋಗುತ್ತಾ? ಇಲ್ಲ ತಾನ ವಯಸ್ಸಾದ್ರೂ ಪಳಗದ ಆಗ್ತಾ ಇರುತ್ತೆ. ಡಬಲ್ ಯಪ್ಪ, ಅದನ್ನೇ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಫ್ರೆಂಡ್ಗೆ. ನೋಡ್ರಿ, ಮದುವೆ ಆಗ್ತೀರಾ, ಹೆಂಡತಿ ಬರ್ತಾಳೆ, ಅವಳು ಏನು ಬೇಕು ಏನು ಬೇಡ ಎಲ್ಲ ನೀವು ಈಗ ನಿಮಗೆ ಡಬಲ್ ಬರ್ಡನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಖಜಾನೆ ತುಂಬಿದ್ಯಾ?
ಮನೆ ಕಡೆಲ್ಲ ಅಚ್ಚುಕಟ್ಟಾಗಿದೆಯಾ ಅದು ನೋಡ್ಕೊಳ್ಳಿ. ಬರೋಳನ್ನೆಲ್ಲ ನೋಡ್ತಾಳೆ. ಸೆಕ್ಯೂರಿಟಿ ಇಲ್ಲದೆ ಯಾವ ಹೆಣ್ಣು ಬರೋದಿಲ್ಲ. ನೀನೇ ನನ್ನ ದೇವರು, ನೀನೇ ನನ್ನ ಜೀವ ಅನ್ನೋ ಕಾಲ ಹೊಟ್ಟೋಯ್ತು. ಇದಾರೆ ಸರ್ ಇನ್ನೂ ಆ ಥರ ಇದಾರೆ, ಅದೇ ಅದನ್ನು ಮುಗಿಸ್ತಾ ಇದ್ದೆ ನಾನೀಗ. ಇದಾರೆ, ಇಲ್ಲ ಅಂತ ಅಲ್ಲ. ಓಕೆ, ಮದುವೆ ಆಗ್ತೀಯಾ, ಒಂದು ವರ್ಷ ಆನಿವರ್ಸರಿ ಬರುತ್ತೆ, ಗ್ರ್ಯಾಂಡಾಗಿ ಮಾಡಬೇಕು, ಸರ್ಪ್ರೈಸಿಂಗ್ ಗಿಫ್ಟ್ಗಳು ಕೊಡಬೇಕು, ಎಕ್ಸ್ಪೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು. ಅದಾದ ಒಂದು ವರ್ಷ ಇಬ್ಬರು ಹಸ್ತು ಒಂದು ಮಗುನ ಹಡ್ದು ಬಿಡ್ತೀರಾ. ಆ ಮಗು ಲಾಲನೆ ಪಾಲನೆ 3ನೇ ಬರ್ಡನ್ನು. ಆ ಮಗು 1 ವರ್ಷ ಆದಮೇಲೆ ಅದು ಬರ್ತೆ ಗ್ರ್ಯಾಂಡಾಗಿ ಮಾಡಬೇಕು. 50ರಿಂದ 1 ಲಕ್ಷ, 50,000ದಿಂದ 1 ಲಕ್ಷ. ಸ್ಕೂಲಿಗೆ ಬರ್ತಾನೆ ಮಗ. ಡೊನೇಷನ್ ಅಂತ ಕೇಳಿದಿರಲ್ಲ ನೀವು, ಎಷ್ಟಿರ್ಬೋದು ಹೇಳಿ ಫೀಸ್ಗಳು? ಯಪ್ಪ ಅದ್ರಲ್ಲಿ ನಾವು ಫುಲ್ ಎಜುಕೇಶನ್ ಅದೇ ಅಲ್ವಾ, ನನ್ನ ಸ್ಕೂಲ್ ಫೀಸು 150-200 ರೂಪಾಯಿ ಇತ್ತು. ಡೊನೇಷನ್ ಏನೊಂದು 8,000 ಅಷ್ಟೇ ಇರೋದಷ್ಟೇ. ಅಲ್ಲ ರೀ, ಬೇಬಿ ಸಿಟ್ಟಿಂಗ್ ಯೂರೋ ಕಿಡ್ಸ್ ಮಕ್ಳಿಗೆ 80ರಿಂದ 1 ಲಕ್ಷ ಅಂದರೆ ಹೆಂಗ್ ಜೀವನ ಮಾಡಬೇಕು? ಅದ್ರ ಜೊತೆಗೆ ಅವ್ರದ್ದೇನೇನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು. ಅಂತದ್ದು ಬಟ್ಟೆ ನಮ್ಮಲ್ಲೇ ತಗೋಬೇಕು, ಬುಕ್ಸ್ ನಮ್ಮಲ್ಲೇ ತಗೋಬೇಕು, ಶೂಸ್ ಇಲ್ಲೇ ತಗೋಬೇಕು, ಟ್ಯುಟೋರಿಯಲ್ ಫೀಸ್ ಅಂತ. ಅಲ್ಲ, ಮಕ್ಕಳಿಗೆ ಅಂತದ್ದು UKG ಓದೋ ಮಗು, LKG ಮಗುಗೆ ಟ್ಯುಟೋರಿಯಲ್ ಏನು? ಆಮೇಲೆ ಸ್ಕೂಲ್ ಟೈಮ್ ಆದ್ಮೇಲೆ ಕೇರಿಂಗ್ ಬರುತ್ತಾ, ಕೇರಿಂಗ್ ಫೀಸ್ ಕಟ್ಟಬೇಕು. ಅದಾದ್ಮೇಲೆ ಈಗ ಓಕೆ, ಮಗುಗೆ ಹೆಲ್ತ್ ಇಶ್ಯೂಸ್ ಅಂತ ಬಂದೇ ಬರುತ್ತೆ. ಆ ಹೆಲ್ತ್ ಇಶ್ಯೂ ಆದಾಗ ನಿಮ್ಗೆ ಆವಾಗ ಅಪ್ಸೆಟ್ಗಳು, ಆಂಗ್ಸೈಟಿಗಳು, ಅದೆಲ್ಲ ತಡ್ಕೊಳ್ಳೋ ತಾಕತ್ ನಿನಗಿದೆಯಾ? ಹೆಂಡತಿ ಜೊತೆ ಮನಸ್ತಾಪಗಳು ಬರುತ್ತೆ. ನನ್ನ ಫ್ರೆಂಡೇ ಒಂದು ಸಲ ಫೋನ್ ಮಾಡಿದ್ದೆ ಮಧ್ಯರಾತ್ರಿ 11 ಗಂಟೆಗೆ. ಮಗ, ನಾಗರೋಳೆ ಹೋಗ್ತೀನಿ ಬರ್ತೀನೋ ಅಂದೆ. 1 ನಿಮಿಷ ಹಂಗೆ ಇರು ಅಮ್ಮ, ಬೇಕಾ ನಾಗರೋಳೆ ಹೋಗ್ತದೇನೋ, ಹೋಗಿ ಬರಲ್ಲ. ವಾಯ್ಸ್ ಆ ಕಡೆ ಹೆಂಡ್ತಿಯಿಂದ. ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ನನ್ನ ಮಗ ಇಬ್ಬರು ಮನೆ ದೇವರ್ಸಿಗಳ ಥರ ಬಿದ್ದಿರ್ತೀವಿ. ಕೇಳಿಸ್ತಾ ಮಗ? ಚೆನ್ನಾಗಿದೆ ಜೀವನ ಕಣ. ಫೋನ್ ಕಟ್ ಮಾಡಿ ಒಬ್ಬನೇ ಹೋದೆ. 8 ಗಂಟೆ 9 ಗಂಟೆ ಆಗೋ ಹಾಗಿಲ್ಲ. ಮನೇಲಿ ಫೋನ್ ಹಲೋ ಹೇಳಮ್ಮ, ನನಗದು ಬೇಕಾಗಿಲ್ಲ. ಲೇ, ಜುಟ್ಟು ಚನ್ಮಾರ ಕೊಟ್ಬಿಡ್ತಲ್ಲ ಹೆಂಡ್ತಿಗೆ, ಯಾಕೋ? ಇನ್ನೊಂದು ಗೊತ್ತಾಗುತ್ತೆ. ಬೇಡ ಚೆನ್ನಾಗಿದ್ದೀನಿ, ಹಿಂಗೆ ಎದ್ಬಿಡ್ತೀನಿ ನಾನು. ನಾನೊಂದು ಕಡೆ ಹೋದಾಗ ವರದಿ ಯಾರಿಗೂ ಒಪ್ಪಿಸೋ ಅಗತ್ಯ ಇಲ್ಲ. ಈಗ ಅವಳಿಗೆ ಒಪ್ಪಿಸ್ತಿದ್ದೆ, ಇಂಥ ಕಡೆ ಹೋಗ್ತಾ ಇದ್ದೀನಮ್ಮ, ಬರ್ತೀನಿ. ಓಕೆ, ಅವಳು ಎಲ್ಲ ಹೇಳ್ತಾ ಇದ್ಲು. ಬಟ್ ಈಗ ಒಂದು ಸ್ವಲ್ಪ ದಿನ ಸ್ಟಾಪ್ ಆಗಿದೆ, ಗೊತ್ತಿಲ್ಲ. ನೋಡಿ, ನಾನು ಯಾವತ್ತೂ ಬ್ಯಾಕ್ ಟು ಬ್ಯಾಕ್ ಕಾಡಿಗೆ ಹೋದವನೇ ಅಲ್ಲ ನಾನು. ಲಾಸ್ಟ್ ವೀಕಲ್ಲಿ ಹೋಗಿ ಬಂದು ಒಂದಿನ ಮತ್ತೆ ಹೋಗ್ಬಿಟ್ಟೆ. ಅಂದರೆ ನಿದ್ದೆಲು ಒಂಥರ ಕಾಡ್ತಾ ಇತ್ತದು. ಅಯ್ಯೋ ಇಲ್ಲ, ನಾನು ಗ್ರೀನರಿಲಿ ಇರ್ಬೇಕು, ನನಗೆ ಆಗ್ತಾಯಿಲ್ಲ. ನನಗೆ ಎದ್ದು ಹೊಟ್ಬಿಟ್ಟೆ. ನಾನು ಅಮ್ಮಂಗೂ ಹೇಳಿಲ್ಲ. ನಾನು ಗೊತ್ತು, ನನ್ನ ರೂಮ್ ಯಾವಾಗ ಬೆಳಿಗ್ಗೆ ತನಕ ಡೋರ್ ಓಪನ್ ಆಗಲ್ವೋ ಗೊತ್ತಾಗುತ್ತೆ. ಮನೇಲಿಲ್ಲ ಮಗ, ಎಲ್ಲಿರ್ತಾನೆ, ಕಾಡಲ್ಲಿ ಬಿದ್ದಿರ್ತಾನೆ. ನನ್ನ ಮೇಲೆ ನನಗೆ ಕಾಲ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಅವರು. ಗೊತ್ತು ಅವ್ರಿಗೆ, ಹುಷಾರಾಗಿರ್ತಾನೆ ಎಲ್ಲೇ ಹೋದರೂ ಕೂಡ ಅಂತ. ನಾನು ಯಾರಿಗೂ ಅಪ್ಡೇಟ್ ಮಾಡಿ ಹೋಗೋದಿಲ್ಲ ನಾನು. ಬಟ್ ತುಂಬ ಜನ ಕೇಳ್ತಾ ಇರ್ತಾರೆ, ಹೋಗೋ ಮುಂಚೆ ಒಂದ್ಸಲ ಹೇಳೋದಲ್ವ, ನಾನು ಬರ್ತಿದ್ದೆ ಅಂತ. ಬರ್ತಿದ್ದೆ ಅನ್ನೋ ಕಾರಣಕ್ಕೆ ಹೇಳಿಲ್ಲ ನಾನು. ಅಲ್ಲೇ ಇರಿ ನೀವು ಅಂತ. ಯಾರು ಬೇಜಾರು ಮಾಡ್ಕೊಬೇಡ್ರಪ್ಪ, ನನ್ನ ಒಂದು ಲೈಫ್ ಅದು. ಈ ಥರ ಬದುಕಬೇಕು ಸರ್, ನಿಜವಾಗ್ಲೂ ಹಿಂಗಿರಬೇಕು. ಬಟ್ ನಾವು ಸುತ್ತ ಇರುವಂಥ ಅಂದರೆ ಅವಶ್ಯಕತೆ ಇಲ್ಲ, ಅದ್ರ ಜೊತೆ ಜೀವನ ಮಾಡ್ತಿದ್ದೀವಿ, ನಮ್ಗೆ ಅವಶ್ಯಕತೆ ಇಲ್ಲ ಕೆಲವೊಂದು ವಿಚಾರಗಳೆಲ್ಲ. ಬಟ್ ಸ್ಟಿಲ್ ಸೊಸೈಟಿಗೋಸ್ಕರ ಬದುಕ್ತಿದ್ವಿ. ಬಟ್ ನೀವು ಅದರಿಂದ ಎಲ್ಲ ಹೊರಗಡೆ ಇದ್ದೀರಾ. ಹಿಂಗೆ ಇರಿ ಸರ್, ಎಲ್ಲರೂ ನಿಮ್ಮ ಥರ ಬದುಕೋದಕ್ಕಾಗಲ್ಲ. 8-10 ಜನ ಟ್ರಿಪ್ಗೆ ಹೋಗ್ತಾರೆ, ನಾವು ಟ್ರಿಪ್ಗೆ ಹೋಗ್ತಾರೆ. ಹೋಗಿ ಬಂದಾಗ ಆ ಸಂಬಂಧ, ಆ ಸ್ನೇಹ ಹಾಗೆ ಇರುತ್ತಾ. ಬಂದ ಮೇಲೆ ಹೆಂಗೆ ಮಾಡ್ದ ಗೊತ್ತಾ, ಅವನು ಸ್ಟಾರ್ಟ್ ಆಯಿತು. ಗುರು ದುಡ್ಡೇ ಕೊಟ್ಟಿಲ್ಲ ಗುರು ಅವನು, ನನ್ನ ಮಗ ಅಲ್ಲಿ ಕುಡಿದ್ಬಿಟ್ಟು ಕೊಟ್ಟಾಗ ಇನ್ನೊಂದ್ಸಲ ಬರ್ದಿರಿದ್ರು ಟ್ರಿಪ್ ಗುರು. ಈ ಥರ ಕೇಳಿದ್ದೀನಿ ನಾನು. ಏನಕ್ಕೆ ಹೋಗಬೇಕಿತ್ತು? ಅರೆ ಎಂಜಾಯ್ಮೆಂಟ್ ಬೇಕು, ಒಬ್ಬನೇ ಹೋಗಿ ಬಾ. ಅದಕ್ಕಿಂತ ಭಟ್ರು ಚೆನ್ನಾಗಿ ಹೇಳ್ತಾರೆ, ಬೇರೆಯವರಲ್ಲಿ ಏನೇ ಹುಡುಕಿದರೂ ಒಂಟಿಯಾಗುವೆ ಇನ್ನಷ್ಟು, ನಿನ್ನೊಳಗೆ ಏನೋ ಒಂದಿದೆ, ಖುಷಿ ಪಡೆಯ ಒಂಟಿ ಆದಷ್ಟು ಅಂತ. ಆ ಒಂಟಿತನ ಏಕಾಂತವಾಗಿ ಬದಲಾಯಿಸ್ಕೋ. ಲೋನ್ಲಿನೆಸ್ ಏನಕ್ಕೆ? ಖುಷಿಯಾಗಿರೋ ನಿಮ್ಮಲ್ಲೇ. ರವಿಚಂದ್ರನ್ ಅವ್ರದ್ದು ಏಕಾಂಗಿ ಸಿನಿಮಾ ಇದೆಯಲ್ಲ, ಅಷ್ಟು ಸಾಕು. ನನಗೆ ಇನ್ನೊಂದು ಇನ್ಸ್ಪೈರ್ ಮಾಡಿದ್ದು ಅಂದರೆ 96 ಮೂವಿ, ವಿಜಯ್ ಸೇತುಪತಿ ಅವ್ರದ್ದು. ಅದು ಇನ್ಸ್ಪೈರ್ ಆಗುತ್ತೆ ನನಗೆ. ಕನ್ನಡದಲ್ಲೂ ಇದೆ ಅಲ್ಲ, 99 ಗಣಿ ಅವ್ರದ್ದು ಇನ್ಸ್ಪೈರ್ ಆಯಿತು ನನಗೆ. ಆ ಥರ ಬದುಕಬೇಕು, ಸುತ್ತಿದ್ರಂಗೆ ಸುತ್ತಬೇಕು. ಇನ್ನೊಂದು ಎಲ್ಲದಕ್ಕೂ ಮೂಲ ಪ್ರೀತಿನೇ. ಮನುಷ್ಯ ಉದ್ಧಾರ ಆಗಕ್ಕೆ ಹೋದೇ ಕಾರಣ, ಹಾಳಾಗಕ್ಕೆ ಹೋದೇ ಕಾರಣ ಅಲ್ವಾ? ಒಂದು ಹಸು ಅಂತ ಬರೋದೇ ಅವಾಗ.
ಎಸ್ ಸರ್. ಹುಟ್ಟಿದಾಗಿಂದ ಪ್ರೀತಿ ಅನ್ನೋದು ಶುರು ಆಗ್ಬಿಡುತ್ತೆ. ಹುಟ್ಟಿದಾಗ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ತೀವಿ, ಬೆಳೀತಾ ಬೆಳೀತಾ ಎಸ್ ಎಲ್ಲದಕ್ಕೂ ಪ್ರೀತಿ ಅನ್ನೋದು ಮೂಲ. ಅದರಿಂದ ಹೊಡ್ತಾ ಬಿದ್ದವರು ಏನೇನೆಲ್ಲ ಆಗ್ಬಿಟ್ಟಿದ್ದಾರೆ ಅಂದರೆ ಕುರ್ತಕ್ಕೆ ದಾಸರಾಗಿರೋರು ಇರ್ಬೋದು, ಅಥವಾ ಜೀವನದಲ್ಲಿ ಹಠ ಬೆಳೆಸ್ಕೊಂಡು ಸಾಧನೆ ಮಾಡಿರೋರು ಇರ್ಬೋದು. ನನ್ನ ಕಣ್ಮುಂದೆ ತುಂಬ ಜನ ನೋಡಿದ್ದೀನಿ ಆ ಥರದವ್ರನ್ನೆಲ್ಲ. ಬಟ್ ನಾನು ಆ ಥರ ಕುಡ್ತಾ ಬೇರೆ ಬೇರೆ ವ್ಯಸನಗಳಿಗೆ ದಾಸನಾಗೋದಕ್ಕಿಂತ ಓಕೆ, ನಾನು ಸ್ವಲ್ಪ ಐಡಲ್ ಆಗೋದೆ, ಐಸೋಲೇಟ್ ಆಗೋದೆ ನಾನು. ಇನ್ನು ಯಾವ ಹೆಣ್ಮಕ್ಳು ನನ್ನ ಜೀವನದಲ್ಲಿ ಬೇಡ. ದಿಗ್ದರು ಸರ್ ಆ ಸ್ಕೂಲ್ ಡೇಸ್ ಅದ್ರಲ್ಲಿ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ಮೆಚುರಿಟಿ ಲೆವೆಲ್ ಅಂತ ಬಂದಾಗ ಆದಂಥ ಒಂದು ಪ್ರಾಮಾಣಿಕ, ತುಂಬ ನನ್ನ ಆತ್ಮದಷ್ಟು ಹತ್ರ ಆಗೋಗಿತ್ತು ಜೀವ. ಅದು ಆಗಿದ್ದಾಳೆ ಈಗಲೂ ಕೂಡ, ಇಲ್ಲ ಅಂತಲ್ಲ, ಗೊತ್ತವಳಿಗೆ ಅದೆಲ್ಲ. ಈ ಪ್ರೀತಿಯಲ್ಲಿ ಬಿಟ್ಕೊಡೋದು ಅಥವಾ ಬಿಟ್ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್ ನಾರ್ಮಲ್ ಆಗಿ? ಮೇಡಮ್, ಒಂದು ಸಂಬಂಧ ಗಂಡು ಹೆಣ್ಣು ಮನಸ್ತಾಪಗಳಾದಾಗ ಇಬ್ಬರಲ್ಲೊಬ್ಬರು ಕ್ಷಮಾಪಣೆ ಕೇಳಲೇಬೇಕು. ಗಂಡೆ ಕೇಳಲಿ ಅಥವಾ ಹೆಣ್ಣೆ ಕೇಳಲಿ, ಈಗೋ ಏನಕ್ಕಲ್ಲಿ ನಾನೇ ಕೇಳಬೇಕು, ಅವಳು ನಾನೇ ಕೇಳಬೇಕು? ಅರೆ, ಒಬ್ಬ ಗಂಡಾಗಿದ್ದವನು ನೀನು ರಾಜ ಕಣಯ್ಯ, ನೀನು ರಾಣಿ ಮುಂದೆ ನೀನು ತಲೆ ಬಾಗ್ತಾ ಇದೆಯಾ, ತಪ್ಪೇನಿದೆ ಅದರಲ್ಲಿ? ನಾನು ಅಷ್ಟೇ, ಈಗ ನಾನು ತಪ್ಪು ಮಾಡಿದ್ದೀನ, ನಾನು ತಪ್ಪು ಮಾಡಿಲ್ವಾ? ನನ್ನ ಹುಡುಗಿ ಅವಳು ತಪ್ಪು ಮಾಡಿದ್ಲು, ನಾನು ಸಾರಿ ಕೇಳ್ತೀನಿ. ಅಮ್ಮ ತಪ್ಪಾಯ್ತಮ್ಮ, ಕ್ಷಮಿಸಿದಾಗಿಟ್ಟು, ಓಕೆನಾ? ಡ್ರ್ಯಾಗ್ ಮಾಡೋದು ಬೇಡ. ಹೇಳ್ಬೋದೆ ಏನಕ್ಕೆ ನೀನು ಸಾರಿ ಕೇಳಬೇಕು ಅಂತ. ಈಗೋ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ? ಅರೆ, ನನ್ನ ಹುಡುಗಿ ಹತ್ರ ನಾನು ತಲೆ ಬಗ್ಗೆ ಇರೋದು ತಪ್ಪೇನಿದೆ ಅಂತ ಕಾಡಿನ ರಾಜ ಸಿಂಹ ಯಾವುದಕ್ಕೂ ತಲೆ ಬಗ್ಗಲ್ಲ. ತನ್ನ ಹೆಂಡತಿ ಬಂದಾಗ ತಲೆ ತೆಗೆಸ್ಬಿಡ್ತಾನೆ. ಹೆಣ್ಣಿಗಿರೋ ಮಾಯೆ ಅಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮ್ಯಾನ್ ಹ್ಯಾಂಡ್ಲಿಂಗು, ಅವಳ ಬಗ್ಗೆ ಅಪಪ್ರಚಾರ ಮಾಡೋದು, ಬೈಯೋದು, ಬಿಟ್ಟೋದ್ಲು ಅಂತ ಮಾತ್ರಕ್ಕೆ ಅವಳು ಅಂಥವಳು ಇಂಥವಳು, ಅವಳ ಪರ್ಸ್ನಲ್ ಫೋಟೋಸ್ ಏನು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇದೆಲ್ಲ ಬೇಡ. ಹೌದ್ಲಾ, ಪರಸ್ಪರ ಶೇಕ್ ಹ್ಯಾಂಡ್ ಕೊಟ್ಟು ಮ್ಯೂಚುವಲ್ ಆಗಿ ಚೆನ್ನಾಗಿರಿ, ಎಕ್ಸಿಟ್, ಹೆಲ್ದಿ ರಿಲೇಷನ್ಶಿಪ್ಪು. ಇಲ್ಲಿವರೆಗೂ ನಾನೇನಕ್ಕೆ ಬೇರೆ ಆಕರ್ಷಣೆಗಳು ಒಳಗಾಗಿಲ್ಲ ಅಂದರೆ, ಅಷ್ಟು ಆಳವಾಗಿ ಇದ್ದೆ ಅವಳ ಹತ್ರ, ನಾನು ಇದ್ದೀನಿ ಕೂಡ. ಅದಕ್ಕೆ ಬೇರೆ ಹುಡುಗಿರು ಬರೋ ಪ್ರಯತ್ನ ಮಾಡಿದ್ರು ಕೂಡ ನಾನು ಒಪ್ಕೊಳ್ಳೋಕೆ ಹೋಗಿಲ್ಲ. ಇಲ್ಲ, ನನ್ನ ಲೈಫ್ ಸ್ಟೈಲೇ ಬೇರೆ, ಆಲ್ರೆಡಿ ಕಮಿಟೆಡ್ ನಾನು. ಯಾರದು? ಹೂಸ್ ದಟ್ ಲಕ್ಕಿ ಗರ್ಲ್? ಶೀ ಈಸ್ ಲಕ್ಕಿ ಬಟ್ ಐ ಆಮ್ ಅನ್ಲಕ್ಕಿ ಇನ್ ಎವ್ರಿಥಿಂಗ್. ಎಲ್ರಿಗೂ ಹೇಳ್ಬಿಡುವೆ, ಇದು ಹುಡುಗಿದು ಇದು ಅವಳಿಗೆ ಹೇಳ್ತಿದ್ದೀನಿ, ನೋಡಮ್ಮ, ಹಿಂಗೆ ಯಾರೋ ಕೇಳಿದ್ರು ನಿನ್ನ ಹೆಸರು, ನಿನ್ನ ಫೋಟೋ ತೋರಿಸಿದ್ದೀನಿ ನಾನು. ಏನಕ್ಕೆ ಈಗ ಅವೆಲ್ಲ ಮಾಡ್ತೀರಾ ನೀವು ಅಂತ. ಅರೆ, ಇಡೀ ಪ್ರಪಂಚಕ್ಕೆ ಹೇಳ್ಬೇಕಣೆ ನಾನು, ತಪ್ಪೇನಿದೆ ಅದರಲ್ಲಿ? ತಪ್ಪ ಮಾಡ್ತಾ ಇದ್ದೀನಲ್ಲಿ. ಇಡೀ ಪ್ರಪಂಚ ನಿನ್ನ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟ. ನೀನು ಹೇಳ್ತೇವೆ ಅದು ನಿನಗೆ ಸಂಬಂಧಪಟ್ಟಿದ್ದು, ಬಟ್ ನಾನಂತೂ ಹೇಳಬೇಕು. ಸೊ ನಿಮ್ಮದು ಬಹಳಷ್ಟು ಪೋಸ್ಟ್ಗಳಲ್ಲಿ ನಾನು ನೋಡಿದ್ದೀನಿ, ಇಟ್ ವಿಲ್ ಬಿ ಲೈಕ್ ಓಕೆ ಅಷ್ಟೇ ಅಲ್ವಾ? ಯಾಕೆ ಈ ಓಕೆ ಯಾಕೆ? ತುಂಬಾ ಪೋಸ್ಟ್ಗಳಲ್ಲಿ, ಸ್ಟೋರಿಗಳಲ್ಲೆಲ್ಲ ಪೇಷನ್ಸ್ನ ಅರ್ಥನ ಅಥವಾ ಎಲ್ಲದಕ್ಕೂ ಓಕೆ, ಎವ್ರಿಥಿಂಗ್ ಇಸ್ ಫೈನ್, ಎವ್ರಿಥಿಂಗ್ ಇಸ್ ಓಕೆ, ಬೇರೆ ಏನೂ ಇಲ್ಲ. ಇಷ್ಟು ಶುದ್ಧ ಬರೆಯೋದು ನನಗೆ ಬರೋದಿಲ್ಲ. ಮುಂಚೆ ಬರೆಯುವೆ, ನನ್ನ ಬಗ್ಗೆ ಒಂದಷ್ಟು 8-10 ಸಾಲುಗಳು ಬರೆಯುವೆ. ಬಟ್ ಇವಾಗ ಏನು ಅಂದರೆ ಸಿಂಪಲ್, ಯಾವನು ಓದ್ತಾನೆ, ಓಕೆ ಮುಗೀತು, ಅದು ಓಕೆ, ಎವ್ರಿಥಿಂಗ್ ಇಸ್ ಓಕೆ, ಎಲ್ಲ ಕೂಲ್. ಯಾರು ಕೇಳಿಲ್ವಾ ಸರ್? ಈಗ ಕೇಳಿದ್ರು ಏನಕ್ಕೆ ಅದು ಓಕೆ ಆಗ್ತಾ ಇರ್ತೀರಾ ಅಂತ. ಏನಕ್ಕೆ ಅಂದರೆ ಐ ಆಮ್ ಓಕೆ, ವಿ ಆರ್ ಓಕೆ, ಎವ್ರಿಥಿಂಗ್ ಓಕೆ, ಲೈಫ್ ಇಸ್ ಓಕೆ, ಅಷ್ಟೇ, ಬೇರೇನೂ ಬೇಡ. ಆ ಫೋಟೋದಲ್ಲಿ ನಿಮ್ಗೆ ಏನು ಕಾಣಿಸ್ತು? ನೀವು ಕೂಲ್ ಆಗಿದ್ದೀರಾ, ಚಿಲ್ ಆಗಿದ್ದೀರಾ, ಅಷ್ಟೇ, ಓಕೆ. ಇನ್ನೇನು ತುಂಬ ಡೀಪಾಗಿ ಹೇಳೋದು ಬೇಡ, ಇಷ್ಟೇ ಸಿಂಪಲ್. ತುಂಬ ಅಷ್ಟೊಂದು ಆಳವಾಗಿ ತಲೆ ಕೆಡಿಸ್ಕೊಂಡು ಏನದು ಬೇಡ. ನಂದು ಹಾಕೋದು 3 ಕ್ಯಾಪ್ಷನ್ಸ್ ನಾನು, ಓಕೆ, ಸರಿ, ಆಯಿತು, ಇಷ್ಟೇ. ಎಸ್ ನೋಡಿದ್ದೀವಿ. ಬೇರೆ ನಾನೇನು ಹಾಕಕ್ಕೆ ಹೋಗಲ್ಲ. ಅವಾಗ ನಿಮಗೆ ತುಂಬ ಐ ಮೀನ್ ಯೋಚನೆ ಮಾಡಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಮುಂಚೆ ತುಂಬ ಯೋಚನೆ ಮಾಡಿ ಬರೆಯುವೆ, ಓಕೆ, ಪದಗಳು ಹಿಂಗಿರಬೇಕು, ತುಂಬ ಬುಕ್ಕಿಶ್ ಆಗಿರೋದು. ಆಮೇಲೆ ಅರ್ಥ ಮಾಡ್ಕೊಂಡು ಜನಕ್ಕದು ಬೇಕಾಗಿಲ್ಲ. ಈಗ ಹೇಳ್ಬೋದಿತ್ತು, ನೋಡಿ ಇದು ಅರ್ಜುನ, ಇವನು ಅಂತೂ ಅಮ್ಮನವರ ಮುದ್ದಿನ ಮಗ, ಅಂಬಾರಿ ಹೊರ್ತಾನೆ, ಇದೆಲ್ಲ ಜನಕ್ಕೆ ಬೇಕಾಗಿರೋದು. ಈಗ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು ಕ್ರೈಮ್ ಡೈರಿ ಏನಕ್ಕೆ ಹಿಟ್ ಆಯಿತು? ಪ್ರಿಯ ವೀಕ್ಷಕರೇ ಅಂತ ಬರುತ್ತಲ್ಲ, ಏನಕ್ಕೆ ಹಿಟ್ ಆಯ್ತದು? ಅಂದರೆ ಅಷ್ಟು ಲೇಮ್ ಲ್ಯಾಂಗ್ವೇಜಲ್ಲಿ ಎಲ್ರಿಗೂ ಅರ್ಥ ಆಗೋ ಥರ ಮಾತಾಡ್ತಾರೆ ಮನುಷ್ಯ, ಅರ್ಥ ಆಗುತ್ತೆ. ಸೊ ಅದು ಬೇಕು ಜನಕ್ಕೆ, ಮನೋರಂಜನೆ ಜೊತೆಗೆ ಇನ್ಫಾರ್ಮೇಷನ್ ಬೇಕು.
ಅದು ನಾನು ಕೊಡೋ ಪ್ರಯತ್ನ ಮಾಡಿದೆ, ಪರವಾಗಿಲ್ಲ, ಜನ ಸ್ವೀಕಾರ ಮಾಡಿದ್ರು. ಅದು ಸಾಕು, ಬೇರೆ ನಮಗೆ ದುರಾಸೆ ಎಂಥದ್ದು ಇಲ್ಲ. ಸೊ ಎವ್ರಿಥಿಂಗ್ ಇಸ್ ಓಕೆ. ಎವ್ರಿಥಿಂಗ್ ಇಸ್ ಓಕೆ, ಪೀಸ್. ನೋಡಿದ್ವಿ, ಎಸ್ ಆ ಪೀಸ್ ಅಷ್ಟೇ, ಅಷ್ಟೇ. ಕಾಡಲ್ಲಿ ನೀವು ಹಿಂಗೆ ಹಾಕ್ದಾಗ ಪೀಸ್ ಅಂತ ನಮಗೂ ಅನ್ಸುತ್ತೆ. ಈ ಸರ್ ಇವ್ ಒಬ್ಬರೇ ಹೋಗ್ತಾರ ಅಥವಾ ಯಾರ ಜೊತೆ ಹೋಗ್ತಾರೆ? ಎಲ್ಲರಿಗೂ ಅದೇ ಡೌಟು. ಒಬ್ರು ಯಾರು ವಿಡಿಯೋ ಕಾಲೇ ಮಾಡಿದ್ರು, ನಾನು ಇವಳೇ ವಿಡಿಯೋ ಕಾಲ್ ಮಾಡಿಲ್ಲ ಮೊನ್ನೆ ಹೋಗಿದ್ದಾಗ. ಒಬ್ಬರೇ ಹೋಗಿದ್ದೀರಾ? ನನ್ನ ಬರ್ಡೇ ಆದ ನೆಕ್ಸ್ಟ್ ಡೇ. ಅದಕ್ಕೆ ಹ್ಞೂನಮ್ಮ ಅಂದೆ. ಸರಿ ಓಕೆ ಅಂದ್ಬಿಟ್ಟು, ಓಕೆ ಫಾರೆಸ್ಟ್ ಮಧ್ಯ ನೆಟ್ವರ್ಕ್ ಕಟ್ ಆಗುತ್ತೆ, ಮಾಡ್ತೀನಿ ಅಂತ ಕಟ್ ಆಯಿತು. ಆಮೇಲೆ ಇರಲಿ ಪಾಪ ತಳಮಳ ಇರುತ್ತಲ್ಲ ಅಂದ್ಬಿಟ್ಟು ಒಂದು ಸೆಲ್ಫಿ ಹಿಡ್ಕೊಂಡು ವಿಡಿಯೋ ಡ್ರೈವ್ ಮಾಡ್ತಾ ನೋಡಮ್ಮ ಒಬ್ಬನೇ ಇದ್ದೀನಿ, ಆರಾಮ ನೋಡಿಲಿ ಜಿಂಕೆ ಇದೆಲ್ಲ ಇದೆ, ಕಳಿಸ್ತೆ ಅವಳಿಗೆ. ನನಗೆ ಡೌಟ್ ಏನಿಲ್ಲ, ಡೌಟ್ ಪ್ರಶ್ನೆ ಅಲ್ಲ, ಬಟ್ ನಾನು ಕಳಿಸೋ ಜವಾಬ್ದಾರಿ ನಾನು ಕಳಿಸ್ಬಿಟ್ಟೆ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಒಟ್ಟಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಇವತ್ತು ಮಾಡಿದ್ರು. ನಾನು ಹೇಳಿದ ಹೆಂಗೆ ಅಂದರೆ, ಕಾಡು ಅಮ್ಮ ಅಂತ ಕರೆಯೋದು. ಅಮ್ಮ ನೀನು ಸೊಸೆನ ಒಂದು ಸಲ ಕರ್ಕೊಂಬರ್ತೀನಿ ನಾನು. ಹಿಂಗೆ ಸರ್ ಈ ಥರ ಎಲ್ಲ ಸಿಂಕ್ ಮಾಡ್ಕೊಂಡಿದ್ದೀರಲ್ಲ ಸರ್. ಕಾಡ್ನ ಅಮ್ಮ, ಅಲ್ಲಿರುವಂಥರೆಲ್ಲ ನಿಮ್ಮ ಫ್ರೆಂಡ್ಸು, ಆ್ಯಂಡ್ ಅಲ್ಲಿರುವಂಥ ಆನೆಯಲ್ಲಿ ನೀವು ಗಣೇಶನ ನೋಡ್ತೀರಾ, ಆ್ಯಂಡ್ ಆಂಜನೇಯನ ಅಲ್ಲಿರುವಂಥ ಲಂಗೂರ್ ಅದು ಇಂಡಿಯನ್ ಲಂಗೂರ್, ಅದ್ರಲ್ಲಿ ನೋಡ್ತೀನಿ. ಒಂದ್ಸಲ ಹೇಳಿದೆ, ಅಮ್ಮ ನಿನ್ನ ಸೊಸೆನ ಒಂದಲ್ಲ ಒಂದಿನ ಕರ್ಕೊಂಬಂದೇ ಬರ್ತೀನಿ, ನೀನು ಪರಿಚಯ ಮಾಡಿಸ್ತೀನಿ ನಾನು. ಅದಕ್ಕೆ ನನಗೆ ತುಂಬ ಹೆಣ್ಮಕ್ಳು ಹುಡುಗಿರು ಕೇಳಿದಾಗ ಫ್ರೆಂಡ್ಸ್ ಎಲ್ಲ ನನ್ನ ಕರ್ಕೊಂಡೋಗಿ ಕಾಡಿಗೆ ಅಂದಾಗೆಲ್ಲ ಹಿಂದೇಟ್ ಆಗ್ತಾ ಇರ್ತೀನಿ. ಇಲ್ಲ ಫಸ್ಟ್ ಅವ್ಳನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲ ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಾನು ಒಂದು ಪ್ಯಾಕೇಜ್ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಅದನ್ನು ಹೇಳೋಕ್ಕಾಗಲ್ಲ ಯಾರಿಗೂ ಕೂಡ, ಬಟ್ ಅರ್ಥ ಮಾಡ್ಕೋಬೇಕು. ಇವಳು ಹೇಳಿದ್ದೀನಿ, ನೋಡಮ್ಮ ಕರ್ಕೊಂಡು ಹೋದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಫಸ್ಟ್ ನಾನು. ಹುಡುಗರು ಬರ್ತಾರೆ ಬಿಡತ್ತ, ಅದು ಸಮಸ್ಯೆ ಅಲ್ಲ. ನಿನ್ನ ಕರ್ಕೊಂಡು ಹೋಗಿ ಇಡೀ ಕಾಡಲ್ಲಿ ನನಗೆ ಕಿರಿಚಾಡ್ಬೇಕು, ಇದು ನಾನು ಹುಡುಗಿ. ಅಮ್ಮ ಇವಳು ನಿನ್ನ ಸೊಸೆ, ಆನೆಗೆ ಹೋಗ್ಬಿಡೇ ನೋಡು ನಿನ್ನ ತಂಗಿ ಹೇಳೋ, ಜಿಂಕೆ ನೋಡು ನಿನ್ನ ಚಿಕ್ಕಮ್ಮ ಹೇಳೋ, ನಿನ್ನ ಅತ್ತಿಗೆ ಹೇಳೋ, ಎಲ್ಲದಕ್ಕೂ ಪರಿಚಯ ಮಾಡ್ಕೊಂಡ್ಬರ್ಬೇಕು ನನಗೆ. ನಾನು ತುಂಬ ಇಷ್ಟಪಡುವಂಥ ಒಂದು ಮರ ಇದೆ, ಅಲ್ಲಿ ಹೋದಾಗೆಲ್ಲ ಆ ಮರನ ನನ್ನ ಇನ್ಸ್ಟಾ ಡಿ ಪಿ ಇದೆ. ಅದು ಅಂದರೆ ಅದನ್ನು ಸುಮ್ಮನೆ ಇಟ್ಕೊಂಡು ಮುಚ್ಕೊಡ್ತೀನಿ, ತಪ್ಕೋತೀನಿ. ಅದು ನಂಗೆ ತುಂಬಾ ಇಷ್ಟ. ಆ ಮರದ ಮುಂದೆ ನಿಂತ್ಕೊಂಡು ನೋಡಿಲಿ ನಿಮ್ಮ ಅಕ್ಕ ಹೇಳು, ಹಾಯ್ನೋ ಮಾತಾಡೋ, ಇದು ನಾನು ಮಾತಾಡಿಸ್ಬೇಕು. ನೋಡುಗರಿಗೆ ಹುಚ್ಚುತನ ಅನಿಸುತ್ತೆ, ಬಟ್ ನನಗದು ಹುಚ್ಚುತನ ಅಲ್ಲ, ಅದು ನಂದೇನೋ ಒಂಥರ ಫ್ಯಾಂಟಸಿ. ಅದು ನಿಮಗೂ ಅದ್ರ ಮಧ್ಯೆ ಒಂದು ಕನೆಕ್ಷನ್, ಪ್ರೀತಿ ಇದೆ ಸರ್. ಅದ್ರ ಆಳ ಅಂತ ಗೊತ್ತಿಲ್ಲ ಅಷ್ಟೇ, ಪ್ರೀತಿ ಇದೆ. ಆ್ಯಂಡ್ ಫೆಬ್ರವರಿ 8 ಒಂದು ಪೋಸ್ಟ್ ಮಾಡಿದ್ರಿ ನೀವು, ಯು ಡೋಂಟ್ ರಿಮೆಂಬರ್ ಅನ್ಸುತ್ತೆ. ಒಂದು ಹಕ್ಕಿಗೂಡಲ್ಲಿ ಇರುವಂಥ ಒಂದು ಮರಿ, ಒಂದು ಪಕ್ಷಿ ಮರಿ ಹಾಕಿರುತ್ತೆ, ಅದನ್ನ ಬಂದು ಗಂಡ ಪ್ರೊಟೆಕ್ಟ್ ಮಾಡುತ್ತೆ. ಎಸ್, ಆ್ಯಂಡ್ ಅದನ್ನ ನೀವು ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀರಾ ಜನಕ್ಕೆ? ಅಂದರೆ ಯಾವ ರೀತಿ ಅಂತಂದರೆ, ಇವತ್ತಿನ ಜನ್ರೇಷನ್ಗೆ ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಡಿವೋರ್ಸ್ ಆಗಿರ್ಬೋದು, ಪ್ರತಿಯೊಂದು ನಡೆಯುತ್ತೆ. ಬಟ್ ಇಲ್ಲಿ ಪಕ್ಷಿಗಳ ಪ್ರೀತಿನ ನೀವೊಂದು, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನನಗೆ ನೋಡಿದಾಗ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ, ಈಗ ಸಣ್ಣ ಮನಸ್ತಾಪ ಆದಾಗ್ಲೆಲ್ಲ ಡಿವೋರ್ಸ್ ಅನ್ನೋ ಒಂದು ಕರ್ಮಕಾಂಡಕ್ಕೆ ಹೋಗ್ತಾರೆ, ಕೂತು ಪರಸ್ಪರ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರೋದಿಲ್ಲ ಕಣ್ರಿ ಯಾರಿಗೂ. ಎಲ್ಲ ಅರ್ಜೆನ್ಸಿಲಿ ಇರ್ತಾರೆ, ಇನ್ಸ್ಟೆಂಟಾಗಿ ಎಲ್ಲ ಬೇಕು ಅವ್ರಿಗೆಲ್ಲ. ಇನ್ಸ್ಟೆಂಟ್ ಪ್ರೀತಿ ಬೇಕು, ಇನ್ಸ್ಟೆಂಟ್ ಸಮಾಧಾನ ಬೇಕು, ಇನ್ಸ್ಟೆಂಟಾಗಿ ಜಗಳ ಆಡ್ತಾರೆ. ಹೇಳೋ ಅಷ್ಟು ಪೇಷನ್ಸ್ ಇವನಿಗೂ ಇರೋದಿಲ್ಲ, ಕೇಳೋ ಅಷ್ಟು ತಾಳ್ಮೆ ಅವಳಿಗೂ ಇರೋದಿಲ್ಲ, ಅಥವಾ ವೈಸ್ ವರ್ಸ, ಹಂಗಾಗುತ್ತೆ ಅಲ್ಲಿ ಆ ಪ್ರಾಣಿ. ಅದೇ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಕಲಿಯುವಂಥ ತುಂಬಾ ಇದೆ. ನಾನು ಫಸ್ಟ್ ಕಲ್ತಿದ್ದು ತಾಳ್ಮೆ. ಕಾಡು ಹೋದಾಗ ತಾಳ್ಮೆ, ಪ್ರೀತಿ. ಏನಕ್ಕೆ ತಾಳ್ಮೆ? ಫಸ್ಟ್ ಆಫ್ ಆಲ್ ನನಗೆ ಟೈಗರ್ ಸೆಟ್ಟಿಂಗ್ ಆಗಬೇಕು, ಪೇಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಗಂಟೆಗಟ್ಟಲೆ ಕಾಯಿಸುತ್ತಾ ನಿಂತ್ಕೊಂಡು ನೋಡ್ತಾ ಇರ್ಬೇಕು. ಹೀಗೆ ಬರುತ್ತಾ, ಪಗ್ ಮಾರ್ಕೊಂಡು ನೋಡ್ತೀವಿ, ಓಕೆ ಇಲ್ಲಿ ಪಗ್ ಮಾರ್ಕ್ ಇದೆ, ಇಲ್ಲಿ ಪಾಸ್ ಆಗಿದೆ, ಓಕೆ ಆ ರೂಟಲ್ಲಿ ಟ್ರಾವೆಲ್ ಮಾಡೋದಿಗೆ. ನಮ್ಮ ಜೊತೆ ಸಫಾರಿ ಡ್ರೈವರ್ ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅವರು ಕೂಡ ಅದು ಆನೆ ಚಾರ್ಜ್ ಮಾಡ್ತಿದೆ ಅಂದರೆ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅವರು. ಒಂದು ರಿವರ್ಸಲ್ಲೇ ಬರ್ಬೋದು, ತಪ್ಪಿಸ್ಕೊಂಡು ಹೋಗ್ಬೋದು. ಓಕೆ, ಇಲ್ಲ ಆಗುತ್ತೆ ಅದೆಲ್ಲ. ಹಾಗೆ ತುಂಬ ಹತ್ತಿರ ಹೋದಾಗ, ಅದಕ್ಕೆ ಥ್ರೆಟ್ ಅನ್ನಿಸ್ದಾಗ ಚಾರ್ಜ್ ಆಗುತ್ತೆ. ನೋಡಿ, ನಮಗೆಷ್ಟು ಧೈರ್ಯ ಇದೆಯೋ ಹುಲಿಗೆ ನಮಗಿಂತ 10 ಪಟ್ಟು ಧೈರ್ಯ ಇದೆ. ನಮಗೆಷ್ಟು ಭಯ ಇದೆಯೋ ನಮಗಿಂತ 10 ಪಟ್ಟಷ್ಟು ಅದಕ್ಕೆ ಭಯ ಇರುತ್ತೆ ನಮ್ಮ ಕಂಡ್ರೆ. ಅದು ಗೊತ್ತಿಲ್ಲ, ನಾನು ಸ್ಟ್ರಾಂಗೆಸ್ಟ್ ಅನಿಮಲ್ ಇನ್ ದ ಹೋಲ್ ಅನಿಮಲ್ ಕಿಂಗ್ಡಮ್ ಅಂತ ಅದು ಗೊತ್ತಿರಲ್ಲ. ಏನು ಸರ್? ಟೈಗರ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅನಿಮಲ್ ಇನ್ ಅನಿಮಲ್ ಕಿಂಗ್ಡಮ್. ಬಟ್ ಅದಕ್ಕೆ ಗೊತ್ತಿರಲ್ಲ, ಅದು ಗೊತ್ತಿರಲ್ಲ. ನಾನು ಸ್ಟ್ರಾಂಗ್ ಅಂತ ಅದು ಗೊತ್ತಿರಲ್ಲ. ಬಟ್ ಭಯದಲ್ಲಿ ಮಾಡುತ್ತಲ್ಲ ಅಟ್ಯಾಕ್, ಅದು ತುಂಬ ಫೆರೋಷಿಯಸ್ ಆಗಿರುತ್ತೆ. ಸೈಬೀರಿಯನ್ ಟೈಗರ್ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಲಾರ್ಜೆಸ್ಟ್ ಕ್ಯಾಟ್ ಫ್ಯಾಮಿಲಿ. ಅದು ನಮ್ಮಲ್ಲಿಲ್ಲ, ಅದು ಅಷ್ಟೇ. ನಮ್ಮಲ್ಲಿತ್ತಲ್ಲ
50,000ದಷ್ಟು ಹುಲಿನ ತೆಗೆದು 3,500 5,000ಕ್ಕೆ ಇಳಿಸಿದ್ದೀವಿ. ಈಗ ಪ್ರೆಸೆಂಟು 2018-22 ಲಾಸ್ಟ್ ಸೆನ್ಸಸ್ ಆಗಿತ್ತು. ಇಷ್ಟು ಬಂದಿದೆ ಈಗ. ನೆಕ್ಸ್ಟು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಟೈಗರ್ ಸೆನ್ಸಸ್ಸು. ಸರ್ ಹೇಳಿದಲ್ಲ ಪಗ್ ಮಾರ್ಕ್ಸ್ ಎಲ್ಲ ಇರುತ್ತೆ, ನೋಡ್ಕೊಂಡು ಹೋಗ್ಬೋದು ಅಂತ. ಸುಮಾರು ಎಷ್ಟು ಒಂದು ಹುಲಿ ನೋಡೋದಕ್ಕೆ ಎಷ್ಟೊತ್ತು ಕಾದಿದ್ದೀರಾ ಸರ್ ನೀವು? ಒಂದ್ಸತಿ ನೀವು ಇದಕ್ಕೆ ಹೋದಾಗ, ಫಸ್ಟ್ ಸಫಾರಿ ಹೋದಾಗ ಸಿಕ್ಕಿಲ್ಲ, ನಿರಾಸೆ ಆಯಿತು. ಆ್ಯಕ್ಚುಲಿ ಜೇಲರಲ್ಲಿ ಬುಕ್ ಮಾಡ್ಕೊಂಡು ಹೋದರೆ 3 ಸಫಾರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಂಗೆ ಕರ್ಕೊಂಡು ಹೋಗ್ತಾರೆ. 2 ಸಫಾರಿಲಾಗಿಲ್ಲ, ನಿರಾಸೆ ಆಯಿತು. ಸಂಜೆ ಲಾಸ್ಟ್ ಟ್ರೈ ನೋಡೋಣ ಅಂತ ನಾನು ಡ್ರೈವರ್ಗೆ, ಅಣ್ಣ ದಯವಿಟ್ಟು ಅಣ್ಣ ಪ್ಲೀಸ್ ಅಣ್ಣ ಹಂಗೆ ಹುಲಿ ತೋರಿಸೋಣ ನನಗೆ ಅಂತ. ಸಂಜೆ ಅಲ್ವಾ ಬ್ರದರ್, ವಾಟ್ರಿಂಗ್ ಹೋಲ್ ಹತ್ರ ಬಂದಿರುತ್ತೆ ನೀರು ಕುಡಿಯೋಕ್ಕೆ, ಹೋಗೋಣ ಬನ್ನಿ ಅಂತ. ಸರಿ ಆಯಿತು, ಹೋದೆ. ವೆಯ್ಟ್ ಮಾಡಿದ್ವಿ ಒಂದು 1 hour 2 hour ಮ್ಯಾಕ್ಸಿಮಮ್ 3 hours. ಅವ್ರು ನನ್ನ ಪೇಷನ್ಸ್ ಚೆಕ್ ಮಾಡ್ತಾರೆ. ಏನು ಸರ್ ತಾಳ್ಮೆ ಕಳ್ಕೊಂಡ್ರಾ? ಇಲ್ಲ ಎಕ್ಸೈಟಿಂಗ್ ಆಗಿದೆ ಬಂತು. ಏನು ಕ್ರೀಚರ್ ಅದು. ಅದು ಬಿಟ್ಟರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂದರೆ, ಅಲ್ಲಿಂದ ಸ್ಟಾರ್ಟ್ ಆಗಿ ನಾನು ಟೈಗರ್ ಸೆಟ್ಟಿಂಗ್ ಆಗಿದ್ದು. ಬಂಡೀಪುರ್ಗೆ ಹೋದಾಗ ನಾನು ಬೈಕಲ್ಲಿ ಹೋಗ್ತೀನಿ. ಅಲ್ಲ, ಬಂಡೀಪುರು ಕೇಗುಡಿ ನಾನು ಬೈಕ್ ಹೋಗೋಕ್ಕೆ ಇಷ್ಟ. ಏನಕ್ಕೆ ಅಂದಾಗ ಕೇಗುಡಿ BR ಹಿಲ್ಸ್ ಬಂದು ಡೆನ್ಸ್ ಫಾರೆಸ್ಟ್ ಅದು ಥರ, ಅದು ಒಂದು ರೈನ್ ಫಾರೆಸ್ಟ್ ಥರ ನನಗದು. ಈಗ ಮೊನ್ನೆ ಹೋಗಿದಾಗ ಅಷ್ಟು ಕಾಂಟ್ರಾಸ್ಟ್ ಗ್ರೀನ್ ನಾನು ನೋಡಿಲ್ಲ, ಆ ಥರ ಇತ್ತು. ಯಾಕೆಂದರೆ ಕಾರಲ್ಲಿ ಹೋಗ್ತೀನಿ ಅಂತ ಬಂದಾಗ ರಸ್ತೆ ಚಿಕ್ಕದು, ಆ ಕಡೆ ಆಪೋಸಿಟ್ ಯಾವುದನ್ನ ಗಾಡಿ ಬಂತು ಅಂದಾಗ ನಾವು ಲೆಫ್ಟ್ ಇಳಿಸ್ಬೇಕು, ತುಂಬ ಕ್ಲಿಫ್ ಇದೆ ಅಲ್ಲೆಲ್ಲ. ಇಳಿಸಿದಾಗ ಅಟ್ಲೀಸ್ಟ್ ಕೆಳಗೆ ಹೋಗ್ಬಿಟ್ರೆ, ಸೊ ಬೈಕ್ ಇಸ್ ಬೆಸ್ಟು. ಬೈಕ್ ಅಂತ ಬಂದಾಗ ಆನೆಗಳಿದ್ರು ಕೂಡ ನಾವು ಕಾರ್ ಬಿಟ್ಟು ಓಡೋಗ್ಬೇಕು ಅವಾಗ, ಅಥವಾ ರಿವರ್ಸೇ ಬರಬೇಕು ನಾವು, ಕಾರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬೈಕ್ ಅಂತ ಬಂದಾಗ ಬೈಕ್ನ ನಿಲ್ಲಿಸಿ ನಾವು ಓಡೋಗ್ಬೋದು. ಬಂಡೀಪುರಲ್ಲೂ ಅಷ್ಟೇ, ಬಂಡೀಪುರಲ್ಲಿ ಹೆವಿ ಟ್ರಾಫಿಕ್, ಅದು ಒಂಥರ ಕಂಜೆಸ್ಟೆಡ್ ಅದು. ಯಾಕಂದರೆ ಆ ಸ್ಟೇಟಿಂದ ಕೂಡ ಗಾಡಿ ಬರುತ್ತೆ, ನಮ್ಮ ಸ್ಟೇಟಿಂದ ಕೂಡ ಗಾಡಿ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆನೆಗಳು ದಾಳಿ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೈಕ್ ಅಂತ ಬಂದಾಗ ಬಿಟ್ಟು ಓಡೋಗೋಕ್ಕೆ ಅವಕಾಶ ಸಿಗುತ್ತೆ ನನಗೆ. ಬಟ್ ನಾಗರಹೊಳೆಯಲ್ಲಿ ಬೈಕ್ ಅವಕಾಶ ಇಲ್ಲ. ಓಕೆ, ಸೊ ಅಲ್ಲಿ ಕಾರಲ್ಲೇ ಹೋಗಬೇಕು, ಬಟ್ ತುಂಬ ಹುಷಾರಾಗಿರ್ಬೇಕು ಕೂಡ. ಸೇಫಾ ಸರ್? ಇದುವರೆಗೂ ಏನೂ ಸಮಸ್ಯೆ ಆಗಿಲ್ಲ? ಪುಣ್ಯಕ್ಕೆ ಯಾವುದೂ ಆಗಿಲ್ಲ. ಅಂದರೆ ಅಷ್ಟು ಪ್ರೀತಿ ಸರ್ ಅವಕ್ಕೆ ನಿಮ್ಮ ಮೇಲೆ, ಆ್ಯಂಡ್ ಪ್ರಕೃತಿಗೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇದೆ. ಅಂದರೆ ನನಗೆ ಒಂದು ಹೇಳ್ತೀನಲ್ಲ ಮೇಡಮ್, ಎಲ್ಲ ಭಯ ನನಗೆ ಏನಕ್ಕೆ ಭಯ ಅಂತ ಗೊತ್ತಿಲ್ಲ ನನಗೆ ನಿಮ್ಗಳ ಮಧ್ಯೆ ಆದಾಗ ನನಗೆ ಭಯ ಆಗುತ್ತಪ್ಪ, ನನಗೆ ಬೇಜಾರಲ್ಲ. ಬಟ್ ಟು ಬಿ ಆನೆಸ್ಟಾಗಿ ಹೇಳ್ತಿರೋದು, ನನಗೆ ಆಂಗ್ಸೈಟಿ ಹೇಳಿದ್ನಲ್ಲ, ಜನ ಇದ್ದಾರೆ ಅಂದರೆ ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ಆಚೆ ಹೋಗ್ತೀನಿ ನಾನು. ಬಟ್ ಅಲ್ಲಿ ನಾನು ಸುತ್ತಮುತ್ತ ಒಂದಷ್ಟು ಆನೆಗಳೇ ಇದ್ಬಿಡ್ಲಿ, ಕೂಲಾಗಿರ್ತೀನಿ ನಾನು, ಮಾತಾಡ್ಕೊಂಡು ಕೂತ್ಬಿಟ್ಟಿರ್ತೀನಿ ನಾನು. ಇನ್ನೊಂದು ಸಲ ಅದೇ ಬಂಡೀಪುರಲ್ಲೇ ಹೇಳಿದ್ನಲ್ಲ, ಟ್ರಾವೆಲ್ ಮಾಡಬೇಕಾದಾಗ ಒಂದು ಮರಿ ಕಾಟಿ ಕುಣ್ಕೊಂಬರ್ತಾಯಿತ್ತು. ಅಬ್ಸರ್ವ್ ಮಾಡಿದಾಗ ಹೋಗಿದ್ದ ಪುಣ್ಯಕ್ಕೆ ನಾನು ಬಿಗ್ ಟೇಸಲ್ಲಿ ಜನ ಇರಲಿಲ್ಲ. ಈ ಹೊಟ್ಟೆ ಹತ್ರ ಕಂಡು ಆಚೆ ಬಂದಿತ್ತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ವೈಲ್ಡ್ ಡಾಗ್ಸ್ ಯಾವುದನ್ನು ಅಟ್ಯಾಕ್ ಮಾಡಿರಬೇಕು ಅಂತ. ನಿಂತ್ಕೊಂಡು ನೋಡಿದೆ ಒಂದು ಸ್ವಲ್ಪ ಹೊತ್ತು, ವಿಡಿಯೋ ಮಾಡ್ತಾನೆ ಇದ್ದೆ. ನನಗೆ ತಾಯಿ ಬುಷ್ ಕಡೆ ನೋಡ್ತಾ ಇದ್ದ, ಹಿಂಗೆ ಏನಾಯಿತು ಏನಿದೆ ಬುಷಲ್ಲಿ ಅಂತ ನನಗೆ ಗೊತ್ತಿಲ್ಲ ಅದು. ಸರಿ, ಒಂದು ಸ್ವಲ್ಪ ಹೊತ್ತು ಹಾಗೆ ಇದೆ. ನಾನು ಹಂಗಿರೋ ಆ ಗಾರ್ಡ್ ಕಾಸ್ಟ್ಯೂಮಲ್ಲಿದ್ದೆ, ಅಲ್ಲಿ ಯಾರು ಬಂದು ಏನು ಕೇಳಲ್ಲ ನನ್ನ ಅಂತ. ಆ ರೋಡಲ್ಲೇ ಟೂರ್ ನಿಂತಿದ್ದೆ, ನೋಡ್ತಾ ಇದ್ದೆ, ಹಿಂಗೆ ವಿಡಿಯೋ ಆನ್ ಮಾಡ್ಕೊಂಡಿದ್ದೆ. ಅಂದರೆ ನನ್ನ ಫೋನ್ ಆ್ಯಕ್ಚುಲಿ ಹಿಂಗೆ ಹಿಡ್ಕೊಂಬಿಟ್ಟಿದ್ದೀನಿ, ಇದು ಟಚ್ ಆಗ್ತಾಯಿಲ್ಲ ನನಗಿದು. ಅಂದರೆ ಹಿಂಗಿದ್ದೆ, ನನಗೆ ಬುಷ್ಷಿಂದ ಬಂತು ಟೈಗರು. ಲಿಟ್ರಲಿ ನನ್ನ ಬಾಡಿ ಫುಲ್ ನಾನು ನಿಮಗೆ ಎಲಿಫೆಂಟ್ ಸ್ಟ್ರೈಕ್ ಮಾಡ್ತು ಅಂತ ಹೇಳಿ ನನ್ನ ಮುಂದೆ ಬಂತಲ್ಲ, ಸೇಮ್ ಡೇ ನಿಂತಿದ್ದೀನಿ ಹಿಂಗೆ. ಅಂದರೆ ಎಡಗೈ ಇದು ಕ್ಲಚ್ ಇದೆ, ಆಕ್ಸಿಲೇಟರ್ ಕೊಡೋದು ನನಗಾಗಲ್ಲ. ನನಗೆ ಇದೀನಿ ಒಂದು 200 ಮೀಟ್ರಲ್ಲಿ, 200 ಅಲ್ಲ, ಒಂದು 50-100 ಮೀಟ್ರಲ್ಲಿ ಹುಲಿ ಇದೆ. ಅಲ್ಲಿ ಬಂದು ಮರಿನ ಗ್ರ್ಯಾಬ್ ಮಾಡ್ತು. ತಾಯಿ ಎಗ್ರುಕೊಂಡು ಈ ಕಡೆ ಓಡ್ ಬಂತು. ಗ್ರ್ಯಾಬ್ ಮಾಡಿದಾಗ ಒಂದ್ಸಲ ಲುಕ್ ಕೊಡ್ತಿಂಗೆ. ಅಂದರೆ ಅದಕ್ಕೆ ನಾನಿಲ್ಲಿ ಅದರ ಬೇಟೆನ ನಾನು ತಿನ್ಕೋತೀನೋ ಅಂತ ಅದಕ್ಕೆ ಅನ್ನಿಸ್ತು. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಗತಿ ಏನಪ್ಪ. ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಬಟನು, ಕೈ ಟಚ್ ಆಗ್ತಾಯಿಲ್ಲ, ಅಷ್ಟು ಇದಾಗೋಯ್ತು. ಎಳ್ಕೊಂಡು ಬುಷ್ ಒಳಗೋಯ್ತು. ಒನ್ ಆಫ್ ದ ವಂಡರ್ಫುಲ್ ಸೈಟಿಂಗ್ ಅದು ನನಗೆ. ಬಟ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮುದುಮಲೆ ಹೋಗಿ ಅಲ್ಲೊಂದು ಆನೆದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ರಿಟರ್ನ್ ಬರೋ ಹೊತ್ತಿಗೆ ಹತ್ತತ್ರ ಒಂದು 3 hour ಆಗಿತ್ತು ಟೈಮ್. ಅದು ಕಂಪ್ಲೀಟ್ ರೋಡ್ ಬ್ಲಾಕು, ಉದ್ದಕ್ಕಿದೆ ಟ್ರಾಫಿಕ್ಕು. ಸರ್ ಏನಾಯಿತು ಅಂದಾಗ, ಅಲ್ಲಿ ಟೈಗರ್ ಹಂಟ್ ಮಾಡಿದ್ಯಾ ಸರ್? ಅಗಳು ಇನ್ನೂ ಹಂಟ್ ಮಾಡಿದ್ಯಾ? ಬೇರೆ ಪ್ರಾಣಿಗಳಂದ್ರೂ ಕೂಡ ಹಂಟ್ ಮಾಡಿದ್ಮೇಲೆ ಲೆಪರ್ಡ್ ಆಗಿರ್ಬೋದು, ವೈಲ್ಡ್ ಡಾಗ್ಸ್ ಅವೆಲ್ಲ ಎತ್ಕೊಂಡು ಹೋಗ್ಬಿಡ್ತವೆ ಬೇರೆ ಒಂದು ಕಡೆ ಪ್ರದೇಶಕ್ಕೆ. ಬಟ್ ಹುಲಿ ಹಾಗಲ್ಲ, ಎಲ್ಲಿ ಹಂಟ್ ಮಾಡುತ್ತೋ ಅಲ್ಲೇ ಕುತ್ಕೊಂಡು ತಿನ್ನತ್ತೆ. ಈ ಮರಿನ ಎಳ್ಕೊಂಡು ಎಲ್ಲಿ ಹಂಟ್ ಮಾಡ್ತೋ ಬುಷ್ ಒಳಗೆ ಹೋಗಿದೆ, ಎಳ್ಕೊಂಡು ಬುಷಲ್ಲಿ ತಿಂತಾ ಇದೆ. ತಾಯಿ ಆಚೆ ಗುದ್ದಾಡ್ತಿದೆ. ಕ್ಯಾರೆ ಅಂತ ಅಲ್ಲ,
ನಾನು ನೋಡಿದೆ ಮಾಮೂಲಿ ಕುತ್ತಿಗೆ ಇಟ್ಕೊಂಡೈತಿ ಹಿಂಗೆ ಇನ್ನೂ ಹಂಗೆ ಆಯ್ತು ಒಂದು ವಾರಕ್ಕಾಗೋಷ್ಟು ಮಟನ್ ಸಿಕ್ಕಿದೆ ಅದಕ್ಕೆ ಸರ್ವೈವ್ ಆಗುತ್ತೆ ಅಂತ. ಇವಾಗ ಅದಕ್ಕೆ ಒಂದು ಫುಡ್ ಸಿಕ್ಕರೆ ನೆಕ್ಸ್ಟ್ ಅದು ಯಾವಾಗ ಸರ್ ಮತ್ತೆ? ಒಂದು ವಾರ ಮೇಡಮ್ ಇಟ್ಟಿರುತ್ತೆ ಅದು. ಓಕೆ. ಆ ಮಾಂಸನ ಹಾಗೆ ಇಟ್ಟಿರ್ತದೆ, ಫುಲ್ ಒಂದೇ ಸಲ ತಿನ್ನೋದಿಲ್ಲ, ಅದು ಇಟ್ಟಿರ್ತದೆ, ಅದು ಬೇಕಂದಾಗ ತಿಂತಾ ಇರ್ತದೆ. ಅಂದರೆ ಅಲ್ಲಿಗೆ ಬರುತ್ತೆ ಮತ್ತೆ ಏನಾದ್ರು ಅದಕ್ಕೆ ಬೇಕು? ಅಲ್ಲೇ ಇರುತ್ತೆ, ಎಲ್ಲಿ ಹಂಟ್ ಮಾಡಿರುತ್ತೋ ಅದೆಷ್ಟು ತಿನ್ನುತ್ತೋ ರಿಮೈನಿಂಗ್ ಎತ್ಕೊಂಡು ಒಂದು ಕಡೆ ಅದರ ಜಾಗದಲ್ಲಿ ಇಟ್ಕೊಳ್ಳುತ್ತೆ. ಸೂಪರ್ ಅಷ್ಟು. ಅದು ಹೊಡೆದ್ರೆ ಮನುಷ್ಯರಿಗೆ ಯಾರಿಗಾದರೂ ಸಾಯ್ತಾನೆ ಮನುಷ್ಯ. ಆ ಪ್ರೆಷರ್ ಆಗಿರುತ್ತೆ ನೋಡಿ. ನಮ್ಮ ಒಂದು ತೊಡೆ ಗಾತ್ರ ಕಂಡ್ರೆ ಅದೊಂದು ಸೈಜ್, ಅದು ಇಷ್ಟಿಷ್ಟುದ್ದ ಒಂದೊಂದು ಕ್ಲಾಸ್ ಇರುತ್ತೆ. ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದೇ ಬೇಡ ನೋಡಿ, ಒಂದ್ಸಲ ಆ ಗರ್ಜನೆ ಮಾಡಿದ್ರೆ ಸಾಕು ಮನುಷ್ಯಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಇನ್ನೇನು ಮತ್ತೆ ಅದು ಆ ಥರದ ಆನಿಮಲ್. ನಾನು ಸಜೆಸ್ಟ್ ಮಾಡೋದು ನಿಮಗೆ, ದಯವಿಟ್ಟು ವೈಲ್ಡ್ ನೋಡಬೇಕು, ವೈಲ್ಡ್ ಅನಿಮಲ್ಸ್ನ ನೋಡಬೇಕು ಅಂದರೆ ವೈಲ್ಡ್ಗೆ ಹೋಗ್ತೀರಾ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಪ್ರಾಣಿಗಳಿಗೆ ತೀಟೆ ಮಾಡೋದು, ನೀವು ತಗೊಂಡೋಗುವಂಥ ಆಹಾರಗಳನ್ನು ಅವುಗಳಿಗೆ ಕೊಡೋದು, ಜಿಂಕೆಗಳಿಗೋ ಅಥವಾ ಕಾಡು ಹಂದಿಗಳಿಗೋ ಆನೆಗಳಿಗೋ ಟ್ರೀಟ್ ಮಾಡಬೇಡಿ. ಪ್ಲಾಸ್ಟಿಕ್ಕು ಅಥವಾ ನೀವೇನೇ ತೊಗೊಂಡೋದ್ರು ಕೂಡ ಜೋಪಾನವಾಗಿ ತೊಗೊಂಡು ಬಂದುಬಿಡಿ, ಅಲ್ಲೇ ಬಿಸಾಕೊಂಡು ಬರೋಕ್ಕೆ ಹೋಗ್ಬೇಡಿ. ನೀವು ಬಿಸಾಕುವಂಥ ಒಂದು ಪ್ಲಾಸ್ಟಿಕ್ಕು ಒಂದು ಸಣ್ಣ ಹಾವಾಗಿರ್ಬೋದು ಅಥವಾ ಹುಡ ಆಗಿರ್ಬೋದು, ಅವುಗಳಿಗೆ ಮಾರಕ್ಕಾಗಲ್ಲ. ಜಿಂಕೆಗಳು ಅಷ್ಟೇ, ಯಾವುದು ವಿಡಿಯೋ ನೋಡಿದೆ ಜಿಂಕೆ ಪ್ಲಾಸ್ಟಿಕ್ ಆಗಿತ್ತಾ ಇರುತ್ತೆ, ಅವು ಪ್ಲಾಸ್ಟಿಕ್ಗಳಿಗೆ ಏನೋ ಇದೆ ಕವರ್ ಒಳಗಡೆ, ಅದು ಗೊತ್ತಿಲ್ಲ, ಪಾಪ ಗೀತ ಹಾಕುತ್ತಿಲ್ಲ. ಒಂದು ಯಾವುದೋ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಒಬ್ರು ಹೇಳ್ತಾರೆ, ಫಾರೆಸ್ಟ್ ಆಫೀಸರು. ಆದ್ರೆ ಹೊಟ್ಟೆ ಪೋಸ್ಟ್ಮಾರ್ಟಮ್ ಕಾಮನ್ ಆಗಿ ಯಾವುದೇ ಪ್ರಾಣಿಗಳು ಸತ್ತಾಗ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ಮಾರ್ಟಮ್ ಮಾಡಬೇಕಾದಾಗ ಹೊಟ್ಟೆ ನೋಡಿದಾಗ ಪ್ಲಾಸ್ಟಿಕ್ಕೇ ಇತ್ತು. ಅಷ್ಟೊಂದು ಪ್ಲಾಸ್ಟಿಕ್ ಅಂಶ ಬರೋಕ್ಕಿಲ್ಲ ಕಾರಣ. ಕಾಡಲ್ಲಿ ಪ್ಲಾಸ್ಟಿಕ್ಕು ಅವುಗಳದ್ದು ಏನು ಶಾಪಿಂಗ್ ಮಾಡ್ಕೊಂಬಂದು ಕವರ್ಗಳನ್ನ ಹಾಕೋದಿಲ್ಲ, ಕಿತಾಪತಿಗಳೆಲ್ಲ ನಮ್ಮದೇ. ಅದಕ್ಕೆ ಹೋಗ್ತೀರಾ, ಹೋಗಿ ಬನ್ನಿ, ಚೇಷ್ಟೆ ಕುಚೇಷ್ಟೆ ತೀಟೆಗೆ ಏನು ಮಾಡೋಕ್ಕೆ ಹೋಗಬೇಡಿ. ಇದು ಪ್ರಾಣಿ ಸತ್ತಾಗ ಪೋಸ್ಟ್ಮಾರ್ಟಮ್ ಮಾಡಿ ಹೆಂಗೆ ಸರ್ ಗೊತ್ತಾಗುತ್ತೆ? ಈಗ ಯಾವುದೋ ಒಂದು ಹಂಟ್ ಮಾಡಿ ಹೋಗಿದ್ರೆ ಅಲ್ಲ, ಅದನ್ನು ಮುಟ್ಟೋದಿಲ್ಲ, ಅದನ್ನಿಲ್ಲ. ಹಂಟ್ ಮಾಡಿ ಹೋಗಿದಾಗ ಗೊತ್ತಾಗುತ್ತಲ್ಲ ಅವ್ರಿಗೆ, ಅಂದ್ರೆ ಕುತ್ತಿಗೆದಿರೋ ಮಾರ್ಕ್ ಆಗಿರಬಹುದು, ಅರ್ಧ ತಿಂದಿರೋದು ಗೊತ್ತಾಗುತ್ತೆ. ಹೋಗಿದವ ಈಗ ಎಲ್ಲೋ ಒಂದು ಮೂಲೆಯಲ್ಲಿ ಸತ್ತಿದ್ದಾಗ ಹೆಂಗ್ ಗೊತ್ತಾಗುತ್ತೆ ಸರ್? ಐ ಮೀನ್ ಫಾರೆಸ್ಟ್ ಆಫೀಸರ್ಸ್ಗೆ ಈ ಪ್ರಾಣಿ ಸತ್ತೋಗಿದೆ ಅಂತ ಅವ್ರು ಯಾವಾಗಲೂ ವಿಸಿಟ್ ಮಾಡ್ತಿರ್ತಾರ? ವಾಚರ್ಸ್ ಗಾರ್ಡ್ಸ್ ವಿಸಿಟ್ ಮಾಡ್ತಾನೆ ಇರ್ತಾರೆ, ಪ್ಯಾಟ್ರೋಲಿಂಗ್ ಅಂತ ಹೋಗ್ತಾ ಇರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಅವ್ರಿಗೇನು ಸಮಸ್ಯೆ ಮಾಡಲ್ಲ ಸರ್? ಅವ್ರ ಕೈಯಲ್ಲಿ ಅವ್ರಿಗೆ ರೂಢಿ ಮೇಡಮ್. ಇನ್ನೊಂದೇನಂದ್ರೆ, ನಮ್ಮ ಫಾರೆಸ್ಟ್ ಅಲ್ಲಿ ಗಾರ್ಡ್ಸ್ನ ವಾಚರ್ನ ನೇಮಕ ಮಾಡೋದು ಅಲ್ಲಿನ ಬುಡಕಡು ಜನ ಯಾರು ಇರ್ತಾರೋ ಫಾರೆಸ್ಟ್ ಪೀಪಲ್ನೇ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಕಾರ್ಡ್ ಗೊತ್ತಿರುತ್ತೆ, ಮತ್ತು ತುಂಬ ಡೇರಿಂಗ್ ಅವರೆಲ್ಲ. ಅವರಿಗೆ ಒಂದು ಕೆಲಸ ಅಂತ ಕೊಡ್ತಾರೆ, ದಿವಸ ಸಂಬಳ, ವಾಚರ್ ಕೆಲಸ, ಗಾರ್ಡ್ ಕೆಲಸ ಕೊಡ್ತಾರೆ, ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿನೂ ಅಲ್ಲೇ ಇರುತ್ತೆ. ಅವರು ಮಕ್ಕಳು ಅಲ್ಲಿ ಕಾಡಿನ ಒಳಗಡೆನೇ ಒಂದು ಸ್ಕೂಲ್ ಇರುತ್ತೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಓದ್ತಾ ಇರ್ತಾರೆ ಮಕ್ಕಳು. ಬಟ್ ಇಷ್ಟೋ ಸೌಕರ್ಯಗಳಿಂದ ವಂಚನೆಗೆ ಒಳಗಾಗಿದೆ ಅವ್ರಿಗೆಲ್ಲ, ವಂಚನೆ ಆಗಿದೆ ಅವ್ರಿಗೆಲ್ಲ. ಮೂಲಭೂತ ಸೌಕರ್ಯ ಅಷ್ಟಾಗಿಲ್ಲ. ಮೊನ್ನೆ ಹೋಗಿದಾಗ 5 ದಿನ ಧಾರಾಕಾರ ಮಳೆ ಆಗಿತ್ತು, ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ, ಆ ಥರ ಇತ್ತಲ್ಲಿ. ಅರಣ್ಯ ಇಲಾಖೆ ಒಂಚೂರು ಈ ಕಡೆ ಎಲ್ಲ ಗಮನ ಹರಿಸ್ಬೇಕಷ್ಟೆ. ದಿಸ್ ಕ್ವೆಶನ್ ಸರ್, ನಿಮಗೇನಾದರೂ ಆ ಒಂದು ಪೋಸ್ಟ್ ಸಿಕ್ಕಿದ್ರೆ ವಾಟ್ ಆಲ್ ಚೇಂಜಸ್ ಯು ವಿಲ್ ಬ್ರಿಂಗ್ ಅಂತ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳ? ಈಗ ಪ್ರೀತಿ ನಿಮ್ಗೆ ಗೊತ್ತಾಗಿದೆ, ಅವು ಏನು ಅಂತ ಗೊತ್ತಾಗಿದೆ, ನೀವು ಏನೇನೆಲ್ಲ ಚೇಂಜಸ್ ಮಾಡ್ಬೋದು? ನನ್ನ ಕೈಲಾದ ರೀತಿ ನೀತಿಗಳು ತಗೊಂಡು ಬರ್ತೀರಾ ಅಂತ. ನನಗೆ ಮೇಡಮ್, ಇವರು ಸ್ಟೀವ್ ಇರ್ವಿನ್ ಕೇಳಿದ್ದಾರೆ ಹೆಸರು ನೀವು? ಸ್ಟೀವ್ ಇರ್ವಿನ್ ಅಂತ, ಕ್ರೊಕೊಡೈಲ್ ಮ್ಯಾನ್ ಅಂತ ಕೇಳಿರಬೇಕು. 2018 ಸ್ಟಿಂಗ್ರೆ ಚುಚ್ಚಿ ಸಾಯಿಸ್ಬಿಡುತ್ತೆ ಮನುಷ್ಯನ. ಆ ವ್ಯಕ್ತಿ ನನಗೆ ಇನ್ಸ್ಪಿರೇಷನ್ನು. ಕಾನ್ಸರ್ವೇಷನ್ ಆ್ಯಕ್ಟ್ ಮಾಡಿರೋದವರು. ಒಂದು ಝೂ ಇದೆ ಅವ್ರದ್ದು ಆ್ಯಕ್ಚುಲಿ ಆಸ್ಟ್ರೇಲಿಯಾದಲ್ಲಿ. ಆ ಥರ ಒಂದು ಕಾನ್ಸರ್ವೇಷನ್ ಮಾಡಬೇಕಂತ ನನಗೆ ಆಸೆ. ಹಾಗಂತ ನಾನು ಒಂದಷ್ಟು ಎಕರೆ ಜಾಗ ತೊಗೊಂಡು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳೋದಲ್ಲ, ಅದಲ್ಲ. ಏನೇನು ಸಾಧ್ಯನೋ ಮೇಡಮ್, ಬೇಸಿಕ್ ನೀಡ್ಸು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಆಸೆ ಇದೆ ನನಗೆ. ನಶಿಸಿ ಹೋಗ್ತಾ ಇರೋ ಅರಣ್ಯ ಸಂಪತ್ತನ್ನು ಉಳಿಸ್ಬೇಕು. ನಾನೊಬ್ಬನ ಕೆಲ ಅದೆಲ್ಲ ಸಾಧ್ಯ ಆಗಲ್ಲ, ಎಲ್ಲ ಕೈ ಜೋಡಿಸ್ಬೇಕು. ನಾನೊಬ್ಬನೇ ನೀನಾವು ದೊಣ್ಣೆ ನಾಯಕ, ನೀನೇನು ಮಾಡ್ಕೊಳಕ್ಕಾಗುತ್ತೆ ಯಾವಾಗ ಅಯ್ಯೋ ಅನ್ನೋಷ್ಟು ಮೆಂಟಾಲಿಟಿಗಳಿದ್ದು ನೀನು ಹೇಳೋಕ್ಕಾಗಲ್ಲ ಅವ್ರಿಗೆಲ್ಲ. ನಮ್ಮ ಜವಾಬ್ದಾರಿ ನಾವು ತಾನೇ ನಿಂತ್ಕೋಬೇಕಾದ್ರು ಅದ್ರ ಪರವಾಗಿ. ನೋಡಿ, ಬಂಡೀಪುರದ ಯಾವುದೋ ಒಂದು ಕೇಸ್ ಆಯಿತು, ರಸ್ತೆ ನೈಟ್ ಸಂಚಾರ ಬಿಡಬೇಕು ಅಂತಂದು ನಾನು ವೀಡಿಯೋ ಮಾಡಾಕ್ದೆ, ರೀಚ್ ಆಯಿತು. ಹೆಂಗೆ ಅಂದರೆ
ರಾತ್ರಿ ಸತ್ತಿರೋ ಪ್ರಾಣಿಗಳೆಲ್ಲ ಇದ್ವಲ್ಲ, ಅಂದರೆ ನೈಟ್ ಜರ್ನಿ ಮಾಡಿದಾಗ ಲಾರಿಗಳ ಅಡಿಲಿ ಸಿಕ್ಕಾಕೊಂಡಿರೋ ಪ್ರಾಣಿಗಳೆಲ್ಲ ಅಲ್ಲಲ್ಲೇ ಇತ್ತು. ಇದನ್ನ ಯಾರು ಕೇಳೋರಿಲ್ಲ. ಪ್ರಾಣಿಗಳು ತಾನೇ ಯಾರು ಪ್ರಶ್ನೆ ಮಾಡ್ತಾರೆ. ಅವಾಗ ಇನ್ನೊಂದು ಹಾಕಿದೆ ಪ್ರಶ್ನೆ, ಪ್ರಾಣಿಗಳಿಗೂ ಮರಗಳಿಗೂ ಎನ್ವಿರಾನ್ಮೆಂಟ್, ಐ ಮೀನ್ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ವೋಟಿಂಗ್ ಹಕ್ಕಿದ್ದೀರಿ ಹೆಂಗಿರೋದು? ಹೇಗಿರೋದು ಹೇಳಿ? ಒಬ್ಬೊಬ್ಬ ನಾಯಕ, ಆ ನಾಯಕನ ಕಂಟ್ರೋಲಲ್ಲಿ, ಒಬ್ಬ ಲೀಡ್ರ್ ಕಂಟ್ರೋಲಲ್ಲಿ ಇಷ್ಟು ಎಕರೆ ಜಾಗ, ಮರ, ಗಿಡ ಇದೆಲ್ಲ ಇರಬೇಕಿತ್ತು, ಅವನ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ರೂಲು. ಹೆಂಗಿರೋದು ಹೇಳಿ ಪರಿಸರ? ನಿಮ್ಮ ಕಲ್ಪನೆಯಲ್ಲೂ ಇದು ಚೆನ್ನಾಗಿದೆ ಸರ್. ಬಟ್ ಅದೆಲ್ಲ ಆಗಲ್ಲ. ಬಟ್ ಸುಮ್ಮನೆ ಅನ್ಕೊಂಡೆ, ಒಂದು ಪ್ರಾಣಿಗಳಿಗೆ ವೋಟಿಂಗ್ ಹಕ್ಕು ಕೊಟ್ಟಿದ್ರೆ ಹೆಂಗಿರೋದು? ಒಂದಾದ್ರೂ ಸಾಕಿ ಬಿಡ್ತಿದ್ರಾ? ಯಾರಾದ್ರೂ ಒಬ್ಬರಾದ್ರೂ ಹಂಟು ಮಾಡ್ತಿದ್ದಾರಾ? ಇಲ್ಲ. ಜನಕ್ಕಿರೋ ಒಂದು ಜನರ ಮೇಲಿರುವಂಥ ಪ್ರೀತಿ ಅದ್ರ ಮೇಲಿಲ್ಲ. ಎಲ್ರಿಗೂ ಅಂತಲ್ಲ, ಒಂದಷ್ಟು ಜನಕ್ಕೆ. ಅವ್ರು ನಾನೇನು ಹೇಳಕ್ಕೆ ಹೋಗೋದಿಲ್ಲ, ಅವರಿಂದ ನಾನು ದೂರ ಆಗೋಗ್ತೀನಿ. ದೇವರು ಅಂದರೆ ಏನಕ್ಕೆ ಅದೊಂದು ರೂಪ? ಏನಕ್ಕೆ ದೇವ್ರು ಹಿಂಗೆ ನನಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ಹೋಗಲ್ಲ. ನಾನು ದೇವ್ರು ಅವರಲ್ಲ, ನಾನು ಪೂಜೆ ಮಾಡೋ ದೇವರೇ ಬೇರೆ. ಹೇಗೆ ಅಂದರೆ, ಈಗ ಮಲೆಮಹದೇಶ್ವರ ಬೆಟ್ಟ ಅನ್ಕೊಳ್ಳಿ, ಅಲ್ಲಿ ಹೋಗ್ತೀನಿ ನಾನು, ಬೆಟ್ಟದ ತಪ್ಪಲನ ತನಕ ಹೋಗ್ತೀನಿ, ದೇವಸ್ಥಾನ ಒಳಗೆ ಎಂಟರ್ ಆಗ್ತೀನಿ, ಗರ್ಭಗುಡಿ ಒಳಗೆ ನೋಡ್ತೀನಿ, ಹಿಂಗೆ ಅಪ್ಪ ಬಂದಿದ್ದೀನಿ, ಎಕ್ಸಿಟ್. ಸುತ್ತ ವಾತಾವರಣ ಎಂಜಾಯ್ ಮಾಡ್ತೀನಿ. ಅಲ್ಲಿ ಸುತ್ತಮುತ್ತ ಏನೇನು ಪ್ರದೇಶ ಸುಂದರವಾಗಿ ನನಗೆ ಏನು ಕಾಣಿಸುತ್ತೋ ಅಲ್ಲಿ ನಾನು ದೇವ್ರಿಗೆ ಹುಡ್ಕೊಂಡ್ಬಿಡ್ತೀನಿ ನಾನು. ಇನ್ನೊಂದು ಹೇಳ್ತೀನಿ, ಒಂದು ರಿಮೋಟ್ ಏರಿಯಾಗೆ ಹೋಗಿರ್ತೀನಿ ನಾನು, ಫೋನ್ ನೆಟ್ವರ್ಕ್ ಇರೋದಿಲ್ಲ, ಗುರು ನೆಟ್ವರ್ಕ್ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ನೆಟ್ವರ್ಕ್ ಬಂತು, ನನ್ನ ದೃಷ್ಟಿಯಲ್ಲಿ ಅದು ದೇವರು, ಫೋನ್ ನನ್ನ ದೃಷ್ಟಿಯಲ್ಲಿ ದೇವರು. ಕಾರಲ್ಲಿ ಹೋಗ್ತಾ ಇರ್ತೀನಿ, ಸಮಸ್ಯೆ ಬರುತ್ತೆ, ಗುರು ಇನ್ನೊಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಡ್ರು ದಯವಿಟ್ಟು, ಪ್ಲೀಸ್ ಅನ್ಕೋತೀನಿ, ಕರ್ಕೊಂಡು ಹೋಗುತ್ತೆ. ಕಾರ್ ನನ್ನ ದೇವರು. ಹಾಗಂದ್ರೆ ನಾನು ಇನ್ನೊಬ್ರು ನಂಬಿಕೆಗೆ ನಾನೇನು ಮಾತಾಡೋಕೆ ಹೋಗುತ್ತೆ. ನೀವು ಪೂಜೆ ಮಾಡ್ತೀರಾ ಮಾಡಿ, ಅದನ್ನು ನಾನು ಮಾಡಲ್ಲ ಅಂತ ನಾನು ಹೇಳಲ್ಲ, ನನಗೆ ಸ್ವಲ್ಪ ದೂರ ನಾನು ಅವರಿಂದ ಇಲ್ಲ. ಇದಾನೆ ಆ ವಾದಗಳು ಬೇಡ. ಅದೇ ಹೇಳ್ದಲ್ಲ, ಆಧ್ಯಾತ್ಮ ಧರ್ಮ ಅದರಿಂದ ನಾನು ಸ್ವಲ್ಪ ದೂರ ಉಳಿದಿದ್ದೀನಿ.